ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಎಕ್ಸ್‌ಪ್ಲೇನ್ ಮಾಡಕ್ಕೆ ಹೊರಟಿರೋ ಫಿಲ್ಮ್‌ನಲ್ಲಿ ಎಮೋಷನಲ್ ಲವ್ ಸ್ಟೋರಿ ಇದೆ. ಯಾಕಂದ್ರೆ ಇಲ್ಲಿ ಪ್ರೀತಿ ಇದೆ, ನೋವಿದೆ, ಸ್ಯಾಕ್ರಿಫೈಸ್ ಇದೆ. ಜೊತೆಗೆ ಕತೆ ಯಾವಾಗ ಯಾವ ಡೈರೆಕ್ಷನ್‌ಗೆ ಹೋಗುತ್ತೆ ಅಂತಾನೆ ಗೊತ್ತಾಗದಷ್ಟು ಟ್ವಿಸ್ಟ್ ಕೂಡ ಇದೆ. ವೀಕ್ಷಕರೇ ಒಂದೊಂದು ಸೀನ್ ಕೂಡ ಕ್ಯಾರೆಕ್ಟರ್ಸ್ ಜೊತೆ ನಮ್ಮನ್ನ ಎಮೋಷನಲ್ ಕನೆಕ್ಟ್ ಮಾಡುತ್ತೆ. ಇನ್ನು ಕ್ಲೈಮ್ಯಾಕ್ಸ್‌ಗೆ ಬಂದಾಗಂತೂ ಈ ಕಥೆಯಿಂದ ಕಣ್ಣಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಹಾಗಿದ್ರೆ ಬನ್ನಿ ಈ ಸೂಪರ್ ಎಮೋಷನಲ್ ಲವ್ ಸ್ಟೋರಿ ಏನು ಅಂತ ನೋಡೋಣ. ಈ ಕತೆ ಸ್ಟಾರ್ಟ್ ಆಗೋದೇ ಒಂದು ಮದುವೆ ಫಂಕ್ಷನ್ ಇಂದ. ಇಲ್ಲಿ ನಮಗೆ ನೀವಿ ಅನ್ನೋ ಹುಡುಗಿನ ತೋರಿಸ್ತಾರೆ. ಕಳೆದ 3 ವರ್ಷಗಳಿಂದ ತನ್ನ ಬಾಯ್ ಫ್ರೆಂಡ್‌ನ ತುಂಬಾ ಹುಚ್ಚಾಗಿ ಲವ್ ಮಾಡ್ತಾ ಇದ್ದಾಳೆ. ಅವನನ್ನೇ ಮದುವೆಯಾಗಿ ಲೈಫ್ ಲಾಂಗ್ ಅವನ ಜೊತೆನೇ ಇರಬೇಕು ಅಂತ ಕನಸು ಕೂಡ ಕಾಣ್ತಾ ಇರ್ತಾಳೆ. ಆದ್ರೆ ಮದುವೆ ನಡೆಯೋ ಸಮಯದಲ್ಲೇ ಸಡನ್ ಆಗಿ ಆ ಹುಡುಗ ಅಲ್ಲಿಗೆ ಬಂದು ಎಲ್ಲರ ಮುಂದೆ ಒಂದು ಶಾಕಿಂಗ್ ಹೇಳಿಕೆನ ಕೊಡ್ತಾನೆ. ನಾನು ಬೇರೆ ಒಬ್ಬ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಸೊ ಈ ಮ್ಯಾರೇಜ್ ನನಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದನ್ನ ಹೇಳಿ ಹಿಂದಕ್ಕೆ ತಿರುಗಿ ನೋಡದೆ ಅಲ್ಲಿಂದ ಹೊರಟು ಹೋಗ್ತಾನೆ. ನೀವಿ ಅವನನ್ನ ಎಷ್ಟೇ ಸ್ಟಾಪ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಅವನು ಅವಳ ಮಾತನ್ನೇ ಕೇಳೋದಿಲ್ಲ. ಈ ಸೀನಿಂದ ಅವಳಿಗೆ ಮಾತ್ರ ಅಲ್ಲ, ಅವಳ ಪೇರೆಂಟ್ಸ್‌ಗೂ ತುಂಬಾ ದೊಡ್ಡ ಶಾಕ್ ಆಗುತ್ತೆ. ಇಡೀ ಲೈಫ್ ಯಾರ ಜೊತೆ ಇರಬೇಕು ಅಂತ ಕನಸು ಕಂಡಿದ್ಲೋ ಅದೇ ಪರ್ಸನ್ ಈಗ ಹೀಗೆ ಕೈ ಕೊಟ್ಟು ಹೋದ್ಮೇಲೆ ಕಂಪ್ಲೀಟ್ ಆಗಿ ಬ್ರೇಕ್ ಆಗ್ಬಿಡ್ತಾಳೆ. ಆ ಒಂದು ನಂಬಿಕೆ ದ್ರೋಹದಿಂದ ಅವಳಿಗೆ ತುಂಬಾ ಫೀಲ್ ಆಗಿ ಇಲ್ಲಿದ್ರೆ ಅವನ ನೆನಪೇ ಕಾಡ್ತಾ ಇರುತ್ತೆ ಅಂತ ಅವಳಿಗೆ ಅಲ್ಲಿ ಇರೋಕ್ಕಾಗಲ್ಲ. ಸೊ ತನ್ನ ಕೆಲವು ಫ್ರೆಂಡ್ಸ್ ಜೊತೆ ಚೆನ್ನೈಗೆ ಶಿಫ್ಟ್ ಆಗ್ತಾಳೆ. ಅಲ್ಲಿ ಒಂದು ಜಾಬ್ ಜಾಯ್ನ್ ಆಗಿ ಹೊಸ ಲೈಫ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಮನಸ್ಸಿನೊಳಗೆ ಇರೋ ಆ ಬ್ರೇಕಪ್ ಪೇನ್ ಮಾತ್ರ ಹೋಗೋದೇ ಇಲ್ಲ. ಸ್ಲೋಲಿ ಅವಳ ಕಂಡೀಷನ್ ತುಂಬಾ ವರ್ಸ್ಟ್ ಆಗುತ್ತೆ. ಕೊನೆಗೆ ಆ ನೆನಪನ್ನ ಮರೆಯೋದಕ್ಕೆ ಡ್ರಿಂಕ್ಸ್ ಮಾಡೋದಕ್ಕೂ ಅಡಿಕ್ಟ್ ಆಗ್ಬಿಡ್ತಾಳೆ. ಹೀಗೆ ಒಂದು ದಿನ ನೀವಿ ತನ್ನ ಡಿಪ್ರೆಷನ್ ಅನ್ನ ಕಳ್ಕೊಳ್ಳೋದಕ್ಕೆ ತನ್ನ ಫ್ರೆಂಡ್ಸ್ ಜೊತೆ ಬೀಚ್‌ಗೆ ಹೋಗಿರ್ತಾಳೆ. ಅಲ್ಲೇ ಅವಳಿಗೆ ಸ್ಟೀಫನ್ ಅನ್ನೋ ಹುಡುಗ ಪರಿಚಯ ಆಗ್ತಾನೆ. ಸ್ಟೀಫನ್ ಬಿಗ್ಗೆಸ್ಟ್ ಡ್ರೀಮ್ ಇರುತ್ತೆ. ಏನಂದ್ರೆ ಒಬ್ಬ ದೊಡ್ಡ ಫಿಲ್ಮ್ ಡೈರೆಕ್ಟರ್ ಆಗ್ಬೇಕು ಅಂತ. ಇದಕ್ಕಾಗಿ ಅವನು ಮೊದಲು ಹೈದರಾಬಾದ್‌ನಲ್ಲಿ ತುಂಬಾ ಬಾರಿ ಟ್ರೈ ಮಾಡಿದ್ದ. ಬಟ್ ಏನ್ ಮಾಡೋದು ಎವ್ರಿ ಟೈಮ್ ಅವನಿಗೆ ಫೇಲ್ಯೂರೇ ಕಾಣಿಸ್ತಾ ಇರುತ್ತೆ. ಈಗ ತನ್ನ ಡ್ರೀಮ್ ಅನ್ನ ಅಚೀವ್ ಮಾಡಬೇಕು ಅಂತ ಚೆನ್ನೈಗೆ ಬಂದಿದ್ದಾನೆ. ಆದ್ರೆ ಇಲ್ಲೂ ಅವನಿಗೆ ಲಕ್ ಸಪೋರ್ಟೇ ಮಾಡೋದಿಲ್ಲ. ಅವನು ಯಾವ ಪ್ರೊಡಕ್ಷನ್ ಆಫೀಸ್‌ಗೆ ಹೋದ್ರೂ ಅವನನ್ನ ಒಳಗೆ ಬಿಡಲ್ಲ. ಸೊ ಅಲ್ಲೇ ಕೆಲಸ ಮಾಡೋ ಸಣ್ಣ ಪುಟ್ಟ ಸ್ಟಾಫ್‌ಗಳಿಗೆ ತನ್ನ ಸ್ಟೋರೀಸ್ ಅನ್ನ ಹೇಳ್ತಾ ಸಮ್‌ಹೌ ಹೇಗೋ ಆಫೀಸ್ ಒಳಗೆ ಹೋಗೋಕೆ ಚಾನ್ಸ್ ಅನ್ನ ಹುಡುಕ್ತಾ ಇರ್ತಾನೆ. ಈಗ ಬೀಚ್‌ನಲ್ಲಿ ನೀವಿಯ ಫ್ರೆಂಡ್ ಸ್ಟೀಫನ್ ಜೊತೆ ಮಾತಾಡ್ತಾರೆ. ಮಾತಾಡ್ತಾ ಹೋದಾಗ ಅವನಿಗೆ ಮೂವೀಸ್ ಅಂದ್ರೆ ಫುಲ್ ಹುಚ್ಚು ಅನ್ನೋದು ಗೊತ್ತಾಗುತ್ತೆ. ಅವನು ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡೋದ್ರಿಂದ ನಿವಿಯ ಫ್ರೆಂಡ್ಸ್ ಕೂಡ ಅವನ ಜೊತೆ ಮಾತಾಡ್ತಾರೆ. ಹಾಗಾಗಿ ನಿಧಾನವಾಗಿ ಎಲ್ರಿಗೂ ಅವನ ಮೇಲೆ ಗುಡ್ ಫ್ರೆಂಡ್ಶಿಪ್ ಆಗುತ್ತೆ. ಹೀಗೆ ಮಾತಾಡುವಾಗ ಸ್ಟೀಫನ್‌ಗೆ ಸ್ಟೇ ಮಾಡೋಕೆ ಪ್ಲೇಸ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅವನು ಮನಸ್ಸಿನಲ್ಲಿ ಒಳ್ಳೆಯವನಾಗಿರೋದ್ರಿಂದ ಹಾಗೆ ಅವನ ಪರಿಸ್ಥಿತಿಯನ್ನ ನೋಡಿ ನಿವಿಯ ಫ್ರೆಂಡ್ಸ್ ನೀನು ನಮ್ಮ ಜೊತೆನೆ ಇರು ಅಂತ ಫ್ಲಾಟ್‌ನಲ್ಲಿ ಸ್ಟೇ ಆಗೋಕೆ ಜಾಗ ಕೊಡ್ತಾರೆ. ಕಾಲ ಕಳೀತಾ ಇರುತ್ತೆ. ಸ್ಟೀಫನ್ ಎಲ್ಲರ ಜೊತೆ ಸೂಪರ್ ಆಗಿ ಕ್ಲೋಸ್ ಆಗ್ತಾ ಹೋಗ್ತಾನೆ. ಆದ್ರೆ ನೀವಿ ಮಾತ್ರ ಅವನ ಜೊತೆ ಅಷ್ಟಾಗಿ ಮಾತಾಡಲ್ಲ. ಯಾಕಂದ್ರೆ ಅವಳು ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಜಯ್ ಮಾಡಿದ ಮೋಸದಿಂದ ಹೊರಗೆ ಇನ್ನೂ ಬಂದಿರಲ್ಲ. ಅದೇ ಪೇನ್‌ನಲ್ಲಿ ಪ್ರತಿದಿನ ಕುಡಿತಾ ಹೆಚ್ಚಿನ ಟೈಮನ್ನ ತನ್ನ ರೂಮ್ ಒಳಗೆ ಕಳೀತಾ ಇರ್ತಾಳೆ. ಒಂದು ದಿನ ಸ್ಟೀಫನ್‌ಗೆ ಅವಳ ಬಗ್ಗೆ ಗೊತ್ತಾಗುತ್ತೆ. ಅವನು ಯಾರಿಗೂ ಹೇಳ್ದೆ ನಿವಿಯ ರೂಮನ್ನ ಕ್ಲೀನ್ ಮಾಡಿ ಅವಳ ಗೋಡೆಯ ಮೇಲೆ ಕೆಲವು ಮೋಟಿವೇಶನ್ ಕೋಟ್ಸ್‌ಗಳನ್ನ ಬರೀತಾನೆ. ಬಹುಶಃ ಅವಳು ತನ್ನ ಜೀವನವನ್ನ ಹೊಸದಾಗಿ ಮತ್ತೆ ಪಾಸಿಟಿವ್ ಆಗಿ ನೋಡುವುದನ್ನ ಪ್ರಾರಂಭಿಸಬಹುದು ಅಂತ ಅವನ ಉದ್ದೇಶ ಆಗಿರುತ್ತೆ. ಆದ್ರೆ ನೀವಿ ರೂಮಿಗೆ ಬಂದು ಗೋಡೆಗಳ ಮೇಲೆ ಬರೆದಿರುವ ಆ ಮೋಟಿವೇಶನ್ ಕೋಟ್ಸ್‌ಗಳನ್ನ ನೋಡುತ್ತಿದ್ದಂತೆ ಅವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನನ್ನ ಅನುಮತಿ ಇಲ್ಲದೆ ನನ್ನ ರೂಮಿಗೆ ಬಂದು ರೂಮನ್ನ ಕ್ಲೀನ್ ಮಾಡಿ ಗೋಡೆಗಳ ಮೇಲೆ ಬರೆಯುವ ಧೈರ್ಯ ಯಾರ್ ಮಾಡಿದ್ದು ಅಂತ ಎಲ್ಲಾ ಸ್ನೇಹಿತರ ಮೇಲೆ ಕೂಗಾಡ್ತಾಳೆ. ಗೋಡೆಗಳ ಮೇಲೆ ಬರೆದಿರೋ ಕೋಟ್ಸ್‌ಗಳನ್ನ ನೋಡಿದ ತಕ್ಷಣ ಅದು ಸ್ಟೀಫನ್ ಮಾಡಿದ ಕೆಲಸ ಅಂತ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಆದ್ರೆ ನೀವಿಯ ಕೋಪವನ್ನ ನೋಡಿ ಒಬ್ಬ ಫ್ರೆಂಡ್ ಮುಂದೆ ಬಂದು ಆ ತಪ್ಪನ್ನ ತನ್ನ ಮೇಲೆ ತೆಗೆದುಕೊಂಡು ನಾನೇ ಇದನ್ನೆಲ್ಲ ಬರೆದಿದ್ದು ಅಂತ ಹೇಳ್ತಾನೆ. ಆದ್ರೆ ಸ್ಟೀಫನ್‌ಗೆ ತಾನು ಮಾಡಿದ ಕೆಲಸದ ಜವಾಬ್ದಾರಿಯನ್ನ ತಾನೇ ತೆಗೆದುಕೊಳ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅವನೇ ಆ ಸತ್ಯವನ್ನ ಹೇಳಿ ಗೋಡೆಗಳ ಮೇಲೆ ಬರೆದಿದ್ದ ಆ ಕೋಟ್ಸ್‌ಗಳು ನಾನೇ ಬರೆದಿದ್ದು ಅಂತ ಒಪ್ಕೋತಾನೆ. ಇದನ್ನ ಕೇಳಿದ ತಕ್ಷಣ ನೀವಿ ಇನ್ನಷ್ಟು ಕೋಪಗೊಳ್ತಾಳೆ. ಸ್ಟೀಫನ್‌ಗೆ ಬೈತಾಳೆ. ನೀನು ಒಬ್ಬ ಅನಾಥ. ನಮ್ಮ ಜೊತೆ ಉಳ್ಕೊಳ್ಳೋಕೆ ಜಾಗ ಸಿಕ್ಕಿದ್ದೇ ನಿನ್ಗೆ ದೊಡ್ಡ ವಿಷಯ. ಈಗ ನನ್ನ ರೂಮ್‌ಗೆ ಬಂದು ನನ್ನ ಗೋಡೆಗಳ ಮೇಲೆ ಬರಿತೀಯಾ ಅಂತ ಬೈತಾಳೆ. ನಿವಿಯ ಈ ಮಾತು ಸ್ಟೀಫನ್‌ನ ಹೃದಯಕ್ಕೆ ತುಂಬಾ ನೋವು ಕೊಡುತ್ತೆ. ಅಲ್ಲಿದ್ದ ಎಲ್ಲಾ ಸ್ನೇಹಿತರು ಅವನನ್ನ ಸಮಾಧಾನ ಪಡಿಸಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಸಮಯದಲ್ಲಿ ನಿವಿಯ ಕೋಪ ಮಾತ್ರ ಕಡಿಮೆ ಆಗಿರೋದಿಲ್ಲ. ಕೆಲವು ದಿನಗಳ ನಂತರ ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಸ್ಟೀಫನ್ ಅನ್ನ ನೀವಿ ನೋಡ್ತಾಳೆ. ಅವಳು ಆ ದಿನ ತುಂಬಾ ಜಾಸ್ತಿ ಬೈದ್ಬಿಟ್ಟೆ ಅಂತ ಅವನ ಜೊತೆ ಮಾತಾಡಿ ಕ್ಷಮೆಯನ್ನ ಕೇಳಲು ಹೋಗ್ತಾಳೆ. ಆದ್ರೆ ಸ್ಟೀಫನ್‌ಗೆ ಆ ದಿನದಿಂದ ಸಂಪೂರ್ಣವಾಗಿ ಮನಸ್ಸು ಬೇಜಾರಾಗಿರುತ್ತೆ. ಹಾಗಾಗಿ ಅವಳಿಂದ ದೂರವಿರ್ತಾನೆ. ಕೆಲವು ಸಮಯದ ನಂತರ ನೀವಿ ಒಂದು ಪಾರ್ಟಿಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಬ್ಬ ಫೇಮಸ್ ಫಿಲಂ ಪ್ರೊಡ್ಯೂಸರ್ ವಾಸು ಪರಿಚಯವಾಗ್ತಾನೆ. ಹಾಗೆ ಮಾತಾಡುವ ಸಂದರ್ಭದಲ್ಲಿ ಅವಳು ಅವರ ಸಿನಿಮಾಗಳು ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ನಂತರ ಸ್ಟೀಫನ್ ಬಗ್ಗೆ ಹೇಳಿ ತನ್ನ ಸ್ನೇಹಿತನಿಗೆ ಕೇವಲ ಒಂದೇ ಒಂದು ಸರಿ ಕಥೆಯನ್ನ ಹೇಳುವ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾಳೆ. ಹಾಗೆ ವಾಸು ಅವಳ ಮಾತಿಗೆ ಒಪ್ಕೋತಾನೆ. ತನ್ನ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಅನ್ನ ಒಂದು ಚೀಟಿಯಲ್ಲಿ ಬರೆದು ನೀವಿಗೆ ಕೊಡ್ತಾನೆ. ಮತ್ತೆ ಸ್ಟೀಫನ್ ಅನ್ನ ತನ್ನನ್ನ ಭೇಟಿ ಮಾಡೋಕೆ ಕಳಿಸುವಂತ ಹೇಳ್ತಾನೆ.
ಮನೆಗೆ ಬಂದ ನಂತರ ನೀವಿ ಆ ಚೀಟಿಯನ್ನ ಸ್ಟೀಫನ್ಗೆ ಕೊಡೋಕೆ ಹೋಗ್ತಾಳೆ. ಆದ್ರೆ ಸ್ಟೀಫನ್ ಇನ್ನೂ ಅವಳ ಮೇಲೆ ಕೋಪಗೊಂಡಿರ್ತಾನೆ. ಅವಳ ಜೊತೆ ಮಾತಾಡೋಕ್ಕೂ ಕೂಡ ಅವನಿಗೆ ಇಷ್ಟ ಇರೋದಿಲ್ಲ. ಆಗ ನೀವಿ ನಗುತ್ತಾ ಮೊದಲು ಚೀಟಿಯನ್ನ ಓಪನ್ ಮಾಡಿ ನೋಡು ಅಂತ ಹೇಳ್ತಾಳೆ. ಸ್ಟೀಫನ್ ಆ ಚೀಟಿಯನ್ನು ಓದಿದ ತಕ್ಷಣ ದೊಡ್ಡ ಪ್ರೊಡ್ಯೂಸರ್ ವಾಸು ಅವರನ್ನ ಭೇಟಿ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಅವನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಆಗ ನೀವಿ ಸಣ್ಣ ಸ್ಮೈಲ್ ಅನ್ನ ಮಾಡ್ತಾ ರೂಮಿನ ಗೋಡೆಗಳ ಮೇಲೆ ಬರೆಯುವುದು ಸಾಕಾಯ್ತು. ಈಗ ಹೋಗಿ ನಿನ್ನ ಕಥೆಯನ್ನ ವಾಸು ಸರ್ಗೆ ಹೇಳು ಅಂತ ಹೇಳ್ತಾಳೆ. ಮರುದಿನ ಸ್ಟೀಫನ್ ಸಂಪೂರ್ಣ ಉತ್ಸಾಹ ಮತ್ತೆ ಭರವಸೆಯಿಂದ ವಾಸು ಅವರನ್ನ ಭೇಟಿ ಮಾಡೋಕೆ ಹೋಗ್ತಾನೆ. ತನ್ನ ಸಂಪೂರ್ಣ ಕಥೆಯನ್ನ ಅವರಿಗೆ ಹೇಳಿ ಅಲ್ಲಿಂದ ವಾಪಸ್ ಬರ್ತಾನೆ. ಅವನ ಮುಖದಲ್ಲಿದ್ದ ನಗುವನ್ನ ನೋಡಿದ ಸ್ನೇಹಿತರಿಗೆ ಮೇ ಬಿ ವಾಸು ಸರ್ಗೆ ಕತೆ ಇಷ್ಟವಾಗಿದೆ ಅಂತ ಅನಿಸ್ತಿದೆ ಅಂತ ಅನ್ಕೋತಾರೆ. ಎಲ್ಲರೂ ಉತ್ಸಾಹದಿಂದ ಅವನ ಬಳಿಗೆ ಹೋಗ್ತಾರೆ. ಆದ್ರೆ ಸ್ಟೀಫನ್ ನಗ್ತಾ ಹೇಳ್ತಾನೆ, ವಾಸು ಸರ್ಗೆ ನನ್ನ ಕತೆ ಇಷ್ಟನೇ ಆಗ್ಲಿಲ್ಲ. ಅವರು ನೇರವಾಗಿ ಇಲ್ಲಿಂದ ಹೋಗು ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿದ ಎಲ್ರಿಗೂ ಶಾಕ್ ಆಗುತ್ತೆ. ನಿನ್ನ ಕತೆ ರಿಜೆಕ್ಟ್ ಆಗಿದೆ. ಆದ್ರೂ ಕೂಡ ನೀನು ಇಷ್ಟೊಂದು ಖುಷಿಯಾಗಿದ್ದೀಯಾ ಯಾಕೆ ಅಂತ ಕೇಳ್ತಾರೆ. ಆಗ ಸ್ಟೀಫನ್ ನೀವಿಯ ಕಡೆ ನೋಡಿ, ಯಾಕಂದ್ರೆ ನೀವಿ ನನಗೆ ಸಹಾಯ ಮಾಡಲು ಪ್ರಯತ್ನ ಮಾಡಿದ್ಲು. ಇಲ್ಲಿಯವರೆಗೆ ನನಗೆ ಯಾರು ಕೂಡ ಸಹಾಯ ಮಾಡೋಕೆ ಮುಂದೆ ಬಂದಿರಲಿಲ್ಲ. ಆದ್ರಿಂದ ನನಗೆ ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೇನು ಬೇಕು ಅಂತ ಹೇಳ್ತಾನೆ. ನಂತರ ಸ್ಟೀಫನ್ ನೀವಿಯನ್ನ ಮನಸ್ಸಿಂದ ಹೊಗಳ್ತಾನೆ. ನಿನಗೆ ಯಾವಾಗ ನನ್ನ ಅವಶ್ಯಕತೆ ಬಂದರೂ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಹಾಗೆ ಅವನು ಭಾವನಾತ್ಮಕವಾಗಿ ನಾನು ಸತ್ರು ನೀನು ಒಮ್ಮೆ ನನ್ನನ್ನು ಕರೆದ್ರೆ ಸಾಕು, ನಾನು ನಿನ್ನ ಬಳಿಗೆ ಖಂಡಿತವಾಗಿ ಬರ್ತೀನಿ ಅಂತ ಹೇಳ್ತಾನೆ. ವೀಕ್ಷಕರೇ, ಇಲ್ಲಿ ಸ್ಟೀಫನ್ ಇಷ್ಟೊಂದು ಎಮೋಷನಲ್ ಆಗಿರೋದಕ್ಕೆ ಕಾರಣ ಏನ್ ಗೊತ್ತಾ? ವಾಸ್ತವವಾಗಿ ಸ್ಟೀಫನ್ ಚಿಕ್ಕಂದಿನಿಂದಲೇ ಅನಾಥನಾಗಿದ್ದ. ಅವನ ಸಂಪೂರ್ಣ ಬಾಲ್ಯ ಅನಾಥಾಶ್ರಮದಲ್ಲೇ ಕಳೆದಿತ್ತು. ಹಾಗಾಗಿ ಯಾರಾದರೂ ಅವನಿಗೆ ಚಿಕ್ಕ ಸಹಾಯ ಮಾಡಿದ್ರು ಕೂಡ ಆ ಸಹಾಯವನ್ನ ಜೀವನ ಪೂರ್ತಿ ಅವನು ಮರಿತಾ ಇರಲಿಲ್ಲ. ಇಲ್ಲಿ ನೀವಿ ಅವನಿಗಾಗಿ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಜೊತೆ ಪರಿಚಯ ಮಾಡಿಕೊಟ್ಟಿದ್ದಾಳೆ. ಅವನ ಕನಸಿನ ಕಡೆಗೆ ಮೊದಲ ಹೆಜ್ಜೆ ಇಡಲು ಸಹಾಯ ಮಾಡಿದ್ದಾಳೆ. ಅದಕ್ಕಾಗಿಯೇ ಸ್ಟೀಫನ್ ಅವಳ ಆ ಸಹಾಯವನ್ನ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾನೆ. ಹಾಗೆ ಅವನು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಅವನು ಮನಸ್ಸಿನಿಂದ ವಾಗ್ದಾನವನ್ನ ಮಾಡ್ತಾನೆ. ಎಂತಹ ಕಷ್ಟ ಬಂದರೂ ಕೂಡ ಯಾವಾಗಲೂ ನೀವಿ ಜೊತೆ ನಿಂತಿರ್ತೀನಿ ಅಂತ ಹೇಳ್ತಾನೆ. ಸ್ಟೀಫನ್ನ ಇಷ್ಟು ಭಾವನಾತ್ಮಕ ಮಾತುಗಳನ್ನ ಕೇಳಿದ್ರು ನೀವಿ ಏನನ್ನು ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ಆ ದಿನದ ನಂತರ ನಿಧಾನವಾಗಿ ಅವಳ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ನೀವಿಗೆ ಯಾವಾಗ ಸಮಸ್ಯೆ ಬಂದರೂ ಕೂಡ ಮೊದಲು ಅವಳ ಜೊತೆ ನಿಂತ್ಕೊಳ್ಳೋದು ಸ್ಟೀಫನ್ ಆಗಿರ್ತಾನೆ. ಅವಳಿಗೆ ಸಣ್ಣ ಗಾಯ ಆದ್ರೂ ಕೂಡ ಸ್ಟೀಫನ್ ಅಗತ್ಯಕ್ಕಿಂತ ಹೆಚ್ಚಾಗಿ ಅವಳ ಬಗ್ಗೆ ಕಾಳಜಿಯನ್ನು ವಹಿಸ್ತಾನೆ. ಇದನ್ನೆಲ್ಲ ನೋಡಿ ನೀವಿಗೆ ಆಶ್ಚರ್ಯವಾಗುತ್ತೆ. ಒಂದು ಕ್ಷಣ ಸಹಾಯಕ್ಕಾಗಿ ಒಬ್ಬ ವ್ಯಕ್ತಿ ಇಷ್ಟೊಂದು ಗೌರವ, ಆತ್ಮೀಯತೆ ಮತ್ತೆ ಕಾಳಜಿ ಹೇಗೆ ತೋರಿಸಬಹುದು ಅಂತ ಅವಳಿಗೆ ಅರ್ಥನೇ ಆಗೋದಿಲ್ಲ. ಒಂದು ದಿನ ನೀವಿ ಸ್ಟೀಫನ್ಗೆ ಹೇಳ್ತಾಳೆ, ನೀನು ಬರೆದಿದ್ದ ಒಂದು ಕಥೆಯನ್ನ ನಾನು ಓದಿದ್ದೆ, ಆದ್ರೆ ಪೂರ್ತಿಯಾಗಿ ಓದಲು ಆಗ್ಲಿಲ್ಲ. ಯಾಕಂದ್ರೆ ಅದು ತುಂಬಾ ಬೋರಿಂಗ್ ಆಗಿತ್ತು ಅಂತ ಹೇಳ್ತಾಳೆ. ನಂತರ ಆ ಕಥೆಯಲ್ಲಿ ನನಗೆ ಬೇರೆ ಕೆಲವು ಸಿನಿಮಾಗಳ ಸ್ವಲ್ಪ ಕಾಪಿನೂ ಕೂಡ ಕಾಣಿಸ್ತು. ಅದರಲ್ಲಿ ಹೊಸದೇನೂ ಇರಲಿಲ್ಲ. ಹಾಗಾಗಿ ನೀನು ಸಂಪೂರ್ಣ ವಿಭಿನ್ನವಾದ ಕಥೆಯನ್ನ ಬರಿಬೇಕು. ನಿನ್ನೊಳಗೆ ಒಬ್ಬ ಒಳ್ಳೆ ರೈಟರ್ ಆಗುವ ಸಾಮರ್ಥ್ಯ ಇದೆ. ಆದ್ರೆ ನೀನೇ ನಿನ್ನ ಪ್ರತಿಭೆಯನ್ನ ಗುರುತಿಸ್ತಿಲ್ಲ ಅಂತ ಹೇಳ್ತಾಳೆ. ನೀವಿಯ ಈ ಮಾತುಗಳು ಸ್ಟೀಫನ್ನ ಹೃದಯಕ್ಕೆ ತುಂಬಾ ತಾಗುತ್ತೆ. ಅವಳ ಮಾತುಗಳು ಅವನಿಗೆ ಹೊಸ ಪ್ರೇರಣೆಯನ್ನ ನೀಡುತ್ತವೆ. ಈಗ ಸ್ಟೀಫನ್ ಹಿಂದೆ ಯಾರು ನೋಡಿರದಂತ ಒಂದು ಹೊಸ ಕಥೆಯನ್ನ ಬರಿಬೇಕು ಅಂತ ನಿರ್ಧಾರ ಮಾಡ್ತಾನೆ. ಒಂದು ದಿನ ಸ್ಟೀಫನ್ ಕಾಫಿ ಕುಡಿಯೋಕೆ ಒಂದು ಕಾಫಿ ಶಾಪ್ಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಹುಡುಗ ಒಬ್ಬನೇ ಗಾಳಿಯಲ್ಲಿ ಯಾರೊಂದಿಗೋ ಮಾತನಾಡುತ್ತಾ ಓಡಾಡುತ್ತಿರುವುದು ಅವನ ಕಣ್ಣಿಗೆ ಬೀಳುತ್ತೆ. ಇದನ್ನ ನೋಡಿದ ಸ್ಟೀಫನ್ ಕಾಫಿ ಶಾಪ್ ಮಾಲೀಕನನ್ನ ಈ ಹುಡುಗ ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತ ಕೇಳ್ತಾನೆ. ಆಗ ಮಾಲೀಕ, ಅವನು ನನ್ನ ಅತ್ಯಂತ ಒಳ್ಳೆಯ ಸ್ನೇಹಿತನ ಮಗ. ಸ್ವಲ್ಪ ಸಮಯದ ಹಿಂದೆ ಅವನ ತಂದೆ ಸತ್ತೋದ್ರು. ಆದರೆ ಅದಾದ ನಂತರದಿಂದ ಅವನು ತನ್ನ ತಂದೆಯನ್ನ ತನ್ನ ಸುತ್ತಮುತ್ತಲೇ ನೋಡುತ್ತಿದ್ದಾನೆ ಮತ್ತೆ ಅವನ ಜೊತೆ ಮಾತನಾಡುತ್ತಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಸ್ಟೀಫನ್ ಆಶ್ಚರ್ಯದಿಂದ, ಆದ್ರೆ ಅವನ ತಂದೆ ಈಗ ಈ ಲೋಕದಲ್ಲಿ ಇಲ್ವೇ ಇಲ್ವಲ್ಲ ಅಂತ ಕೇಳ್ತಾನೆ. ಆಗ ಕಾಫಿ ಶಾಪ್ ಓನರ್ ಹೇಳ್ತಾನೆ, ಜನರು ಇದನ್ನು ಹುಚ್ಚುತನ ಅಂತ ಹೇಳ್ಬೋದು, ಆದ್ರೆ ನಾನು ಅವನ ಮಾತುಗಳನ್ನ ನಂಬುತ್ತೇನೆ. ಯಾಕಂದ್ರೆ ಅವನು ಅವನ ತಂದೆಗೆ ಮಾತ್ರ ಗೊತ್ತಿರುವಂತಹ ಹಲವಾರು ವಿಷಯಗಳನ್ನ ಹೇಳ್ತಾನೆ. ಹಾಗೆ ನನ್ನ ಮತ್ತೆ ಅವನ ತಂದೆಯ ನಡುವೆ ನಡೆದ ಹಳೆಯ ಹಣದ ವ್ಯವಹಾರಗಳನ್ನ ಅವನು ಸರಿಯಾಗಿ ಹೇಳಿದ್ದಾನೆ. ಅವನು ಹೇಳಿದ ಇಷ್ಟೊಂದು ವಿಷಯಗಳು ನಿಜವಾಗಿರುವಾಗ ನಾನು ಅವನನ್ನು ಸುಳ್ಳುಗಾರ ಅಂತ ಹೇಗೆ ನಂಬಲಿ ಅಂತ ಹೇಳ್ತಾನೆ. ಈ ಸಂಪೂರ್ಣ ಘಟನೆ ಕೇಳಿದ ತಕ್ಷಣ ಸ್ಟೀಫನ್ಗೆ ತಲೆಗೆ ಒಂದು ಹೊಸ ಸಿನಿಮಾದ ಕತೆ ಐಡಿಯಾ ಬರುತ್ತೆ. ಇದೇ ಘಟನೆಯನ್ನು ಆಧಾರವಾಗಿಟ್ಕೊಂಡು ಸಂಪೂರ್ಣ ಹೊಸ ಕಥೆಯನ್ನು ಬರೆಯೋಕ್ಕೆ ಶುರು ಮಾಡ್ತಾನೆ. ಹಾಗೆ ಇರುವಾಗ ಕೆಲವು ಸಮಯದ ನಂತರ ನಿವಿಯ ತಂದೆ ತಾಯಿ ಅವಳನ್ನ ನೋಡೋಕೆ ಚೆನ್ನೈಗೆ ಬರ್ತಾರೆ. ತಮ್ಮ ಮಗಳು ಮೊದಲಿಗಿಂತ ತುಂಬ ನಾರ್ಮಲ್ ಮತ್ತೆ ಖುಷಿಯಾಗಿರುವುದನ್ನು ನೋಡಿ ಅವರಿಗೆ ನೆಮ್ಮದಿಯಾಗುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ಮತ್ತೆ ಅವಳ ಮದುವೆ ವಿಚಾರವನ್ನ ಅವಳ ಮುಂದೆ ಕೇಳೋಕ್ಕೆ ಅಂತ ಹೋಗ್ತಾರೆ. ಮದುವೆ ಎಂಬ ಮಾತು ಕೇಳುತ್ತಿದ್ದಂತೆ ನಿವಿಯ ಮುಖ ಬದಲಾಗುತ್ತೆ. ಅವಳು ಕೋಪದಿಂದ ತನ್ನ ತಂದೆ ತಾಯಿಗೆ, ನಿಮಗೆ ಈ ವಿಷಯದ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ರೆ ಮುಂದೆ ನನ್ನನ್ನು ನೋಡೋಕೆ ಅಂತ ಬರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ಸ್ಟೀಫನ್ ತನ್ನ ಹೊಸ ಕಥೆಯನ್ನ ಮತ್ತೆ ಪ್ರೊಡ್ಯೂಸರ್ ವಾಸು ಅವರಿಗೆ ಕೊಡೋಕೆ ಅಂತ ಹೋಗ್ತಾನೆ. ಈ ಬಾರಿ ಅವನಿಗೆ ಅವರನ್ನ ಭೇಟಿ ಮಾಡುವ ಅವಕಾಶ ಸಿಗುತ್ತದೆ. ಅವನು ತನ್ನ ಸಂಪೂರ್ಣ ಕಥೆಯನ್ನ ಹೇಳ್ತಾನೆ. ಈ ಬಾರಿ ವಾಸು ಅವನ ಕಥೆಯಿಂದ ತುಂಬಾ ಇಂಪ್ರೆಸ್ ಆಗ್ತಾನೆ.
ನಂತರ ವಾಸು, ಈ ಕತೆ ತುಂಬ ಅದ್ಭುತವಾಗಿದೆ, ಈ ಸಿನಿಮಾವನ್ನ ನೀನೇ ಡೈರೆಕ್ಟ್ ಮಾಡಬೇಕು, ಆದರೆ ಅದಕ್ಕೂ ಮೊದಲು ಇದೇ ಕಥೆಯನ್ನು ನಮ್ಮ ಸಂಪೂರ್ಣ ಟೀಮ್ಗೆ ಹೇಳಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿದ ಸ್ಟೀಫನ್ಗೆ ಸಂತೋಷಕ್ಕೆ ಮಿತಿಯೇ ಇರೋದಿಲ್ಲ. ತಕ್ಷಣ ಅವರ ಮಾತಿಗೆ ಒಪ್ಕೊಳ್ತಾನೆ. ಮೊದಲಿಗೆ ಈ ಸಂತೋಷದ ಸುದ್ದಿಯನ್ನು ಫೋನ್ ಮಾಡಿ ನೀವಿಗೆ ಹೇಳ್ತಾನೆ. ಇದನ್ನು ಕೇಳಿದ ನೀವಿ ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀಯ ಅಂತ ಕೇಳ್ತಾಳೆ. ದೇವಸ್ಥಾನದಲ್ಲಿ ಇಬ್ಬರು ಜೊತೆಯಾಗಿ ಕುಳಿತಿರುವಾಗ ನೀವಿ ಸ್ಟೀಫನ್ಗೆ, ನಿನಗೆ ಯಾವತ್ತಾದರೂ ನನ್ನ ಲವ್ ಸ್ಟೋರಿ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿಲ್ವಾ ಅಂತ ಕೇಳ್ತಾಳೆ. ಸ್ಟೀಫನ್ ನಗ್ತಾ ಹೇಳ್ತಾನೆ, ನನಗೆ ನಿನ್ನ ಲವ್ ಸ್ಟೋರಿಯಿಂದ ಏನು ಕೆಲಸ ಅಂತ ತಮಾಷೆ ಮಾಡ್ತಾನೆ. ಆದರೆ ಮುಂದಿನ ಕ್ಷಣ ನೀವಿ, ನಿನಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಅಂತ ಹೇಳ್ತಾಳೆ. ತಕ್ಷಣ ಸ್ಟೀಫನ್, ನೀವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರೆ ಅಂದರೆ ನಿಮ್ಮಿಬ್ಬರ ನಡುವೆ ಏನಾದರೂ ನಡೆದಿತ್ತಾ ಅಂತ ಕೇಳ್ತಾನೆ. ಹೀಗೆ ಮುಂದುವರಿಸ್ತಾ ಕೆಲವು ವಿಚಿತ್ರವಾದ ಹಾಗೆ ತಮಾಷೆಯ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ತಾನೆ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬೇಕೆಂದು ಹಠ ಮಾಡ್ತಾನೆ. ಇದನ್ನು ಕೇಳಿ ನೀವಿ ನಗ್ತಾಳೆ. ಹಾಗೆ ನಗ್ತಾ, ಇದರ ಹೊರತಾಗಿ ನಿನಗೆ ಬೇರೆ ಯಾವುದೇ ಪ್ರಶ್ನೆ ಹೊಳಿತಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ಟೀಫನ್ ಕೂಡ ನಗುತ್ತಾ, ನಮ್ಮ ಹುಡುಗರ ತಲೆಗೆ ಇದಕ್ಕಿಂತ ದೊಡ್ಡ ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಅವರ ಉಳಿದ ಸ್ನೇಹಿತರು ಅಲ್ಲಿಗೆ ಬರ್ತಾರೆ. ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ನಗುತ್ತಾ ತಮಾಷೆ ಮಾಡುತ್ತಾ ಮಾತನಾಡ್ತಾರೆ. ಆದರೆ ಇದ್ದಕ್ಕಿದ್ದಂತೆ ನೀವಿ ಯಾರು ಊಹಿಸದಂತ ಒಂದು ಮಾತನ್ನು ಕೇಳ್ತಾಳೆ. ಅವಳು ನೇರವಾಗಿ ಸ್ಟೀಫನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನೀನು ನನ್ನನ್ನು ಮದುವೆ ಆಗ್ತೀಯ ಅಂತ ಕೇಳ್ತಾಳೆ. ಇದನ್ನು ಕೇಳುತ್ತಿದ್ದಂತೆ ಅಲ್ಲಿದ್ದ ಎಲ್ಲ ಸ್ನೇಹಿತರಿಗೂ ಶಾಕ್ ಆಗ್ಬಿಡುತ್ತೆ. ಸ್ಟೀಫನ್ ಕೂಡ ಕೆಲವು ಕ್ಷಣ ಸಂಪೂರ್ಣ ಮೌನವಾಗ್ತಾನೆ. ನಂತರ ನೀವಿ ಮತ್ತೆ, ನಾನು ಈ ನಿರ್ಧಾರವನ್ನು ತುಂಬ ಯೋಚನೆ ಮಾಡಿ ತೆಗೆದುಕೊಂಡಿದ್ದೇನೆ, ನಿನಗೆ ಒಪ್ಪಿಗೆ ಇದ್ದರೆ ನಾವು ಮದುವೆ ಆಗ್ಬೋದು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಸ್ಟೀಫನ್ನ ಕಣ್ಣುಗಳು ತುಂಬಿಕೊಳ್ತವೆ. ಅವನು ಭಾವುಕನಾಗಿ ಅಳೋಕೆ ಪ್ರಾರಂಭ ಮಾಡ್ತಾನೆ. ಅವನ ಇಡೀ ಜೀವನದಲ್ಲಿ ತನ್ನವರು ಅಂತ ಹೇಳ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಚಿಕ್ಕಂದಿನಿಂದ ಕೇವಲ ಒಂಟಿತನವನ್ನು ನೋಡಿದ ಅವನಿಗೆ ಒಬ್ಬ ಹುಡುಗಿ ತನ್ನನ್ನು ಪ್ರೀತಿಸುತ್ತೇನೆ ಮತ್ತು ಇಡೀ ಜೀವನ ತನ್ನ ಜೊತೆ ಕಳೆಯೋಕೆ ಬಯಸ್ತೇನೆ ಅಂತ ಹೇಳುವುದು ಒಂದು ಸುಂದರ ಕನಸಿಗಿಂತ ಕಡಿಮೆ ಇರಲಿಲ್ಲ. ಇದಾದ ನಂತರ ನೀವಿ ತನ್ನ ತಂದೆ ತಾಯಿಗೆ ಸ್ಟೀಫನ್ ಬಗ್ಗೆ ಎಲ್ಲವನ್ನೂ ಹೇಳ್ತಾಳೆ. ಅವರು ಕೂಡ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡ್ತಾರೆ. ನಂತರ ಕೇವಲ 3 ದಿನಗಳಲ್ಲಿ ಇಬ್ಬರ ಮದುವೆ ನಿಶ್ಚಯವಾಗುತ್ತೆ. ಆದರೆ ಸ್ಟೀಫನ್ ಮತ್ತು ನೀವಿಯ ಮದುವೆ ನಡೆಯಬೇಕಿದ್ದ ದಿನವೇ ಬೆಳಗ್ಗೆ ಸ್ಟೀಫನ್ಗೆ ಪ್ರೊಡ್ಯೂಸರ್ನ ಸಂಪೂರ್ಣ ಟೀಮ್ ಮುಂದೆ ತನ್ನ ಕಥೆಯನ್ನು ಹೇಳುವ ಅವಕಾಶ ಸಿಗುತ್ತದೆ. ಆಗ ನೀವಿ ನಗುತ್ತಾ, ನಮ್ಮ ಮದುವೆ ಮಧ್ಯಾಹ್ನ ಇದೆ, ನೀನು ಬೆಳಗ್ಗೆ ಹೋಗಿ ಆರಾಮಾಗಿ ನಿನ್ನ ಕಥೆಯನ್ನು ಹೇಳಿ ನಂತರ ನೇರವಾಗಿ ವಾಪಸ್ ಬಾ ಅಂತ ಹೇಳ್ತಾಳೆ. ಇಬ್ಬರ ನಡುವೆ ಆಳವಾದ ನಂಬಿಕೆ ಮತ್ತು ಅದ್ಭುತವಾದ ಅರ್ಥ ಮಾಡಿಕೊಳ್ಳುವಿಕೆ. ಅದಕ್ಕಾಗಿಯೇ ಯಾವುದೇ ಕಷ್ಟ ಬಂದರೂ ಕೂಡ ಇಬ್ಬರು ಯಾವಾಗಲೂ ಒಟ್ಟಿಗೆ ಎದುರಿಸ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಒಂದು ದಿನ ಇಬ್ಬರು ತಮ್ಮ ಮದುವೆಗೆ ಉಂಗುರವನ್ನು ಖರೀದಿ ಮಾಡೋಕ್ಕೆ ಹೋಗ್ತಾರೆ. ಅದೇ ಜ್ಯುವೆಲರಿ ಶಾಪ್ನಲ್ಲಿ ನೀವಿಯ ಕಣ್ಣಿಗೆ ಒಂದು ತುಂಬ ಸುಂದರವಾದ ನೆಕ್ಲೆಸ್ ಬೀಳುತ್ತೆ. ಮೊದಲ ನೋಟದಲ್ಲೇ ಅವಳಿಗೆ ಅದು ತುಂಬ ಇಷ್ಟವಾಗುತ್ತೆ. ಆದರೆ ಅದರ ಬೆಲೆ ತುಂಬ ಹೆಚ್ಚಾಗಿರೋದ್ರಿಂದ ಅದನ್ನು ಖರೀದಿ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಸ್ಟೀಫನ್ ಈ ವಿಷಯವನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೋತಾನೆ. ಕೆಲವು ಸಮಯದ ನಂತರ ಇಬ್ಬರು ಬೀಚ್ನಲ್ಲಿ ಕುಳಿತಿರ್ತಾರೆ. ಆಗ ಸ್ಟೀಫನ್ ತನ್ನ ತಾಯಿಯ ಕೊನೆಯ ನೆನಪಾಗಿ ಜೋಪಾನವಾಗಿ ಇಟ್ಟುಕೊಂಡಿದ್ದ ಒಂದು ಬಳೆಯನ್ನು ನೀವಿಗೆ ಉಡುಗೊರೆಯಾಗಿ ಕೊಡ್ತಾನೆ. ವಾಸ್ತವವಾಗಿ ಅವನು ನೀವಿಗೆ ದುಬಾರಿ ಗಿಫ್ಟ್ ಕೊಡಲು ಬಯಸಿದ್ದ. ಆದರೆ ಅವನ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಭಾವುಕನಾಗಿ, ಇದು ನನ್ನ ತಾಯಿಯ ಕೊನೆಯ ನೆನಪು, ಇದನ್ನು ನಾನು ನಿನಗೆ ಕೊಡ್ತಿದ್ದೇನೆ ಅಂದರೆ ನನ್ನ ಜೀವನದಲ್ಲಿ ನೀನು ಎಷ್ಟು ವಿಶೇಷ ಅಂತ ಅರ್ಥ ಮಾಡಿಕೊ ಅಂತ ಹೇಳ್ತಾನೆ. ಇದನ್ನು ಕೇಳಿದ ನೀವಿಯ ಕಣ್ಣುಗಳು ತುಂಬಿಕೊಳ್ತವೆ. ಅವಳು ಏನು ಹೇಳದೆ ಆ ಬಳೆಯನ್ನು ತನ್ನ ಕೈಗೆ ಹಾಕಿಕೊಳ್ತಾಳೆ. ಕೊನೆಗೂ ಮದುವೆಯ ದಿನ ಬರುತ್ತೆ. ಬೆಳಗ್ಗೆ ಸ್ಟೀಫನ್ ಪ್ರೊಡ್ಯೂಸರ್ನ ಸಂಪೂರ್ಣ ಟೀಮ್ ಮುಂದೆ ತನ್ನ ಹೊಸ ಕಥೆಯನ್ನು ಹೇಳ್ತಾನೆ. ಈ ಬಾರಿ ಅವನ ಕಥೆಯನ್ನು ಕೇಳಿದ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಅದೇ ಸಮಯದಲ್ಲಿ ಅಡ್ವಾನ್ಸ್ ಆಗಿ ಅವನಿಗೆ 1,00,000 ರೂಪಾಯಿ ಚೆಕ್ಕನ್ನು ಕೊಡ್ತಾರೆ. ಆಗ ಸ್ಟೀಫನ್ ಆ ಚೆಕ್ಕನ್ನು ತನ್ನ ಹೆಂಡತಿಯಾಗಲಿರುವ ನಿವಿಯ ಹೆಸರಿನಲ್ಲಿ ಮಾಡಿಸ್ತಾನೆ. ಅವನ ಸಂತೋಷಕ್ಕೆ ಮಿತಿನೇ ಇರೋದಿಲ್ಲ. ಬೇಗ ಮದುವೆಗೆ ತಲುಪಬೇಕು ಅಂತ ಅಲ್ಲಿಂದ ಹೊರಡ್ತಾನೆ. ಆದರೆ ವೀಕ್ಷಕರೇ, ಇಲ್ಲಿ ಶಾಕಿಂಗ್ ವಿಷಯ ಒಂದು ನಡೆಯುತ್ತೆ. ಸ್ಟೀಫನ್ನ ಲೈಫ್ನಲ್ಲಿ ವಿಧಿ ಬೇರೆಯದ್ದೇ ನಿರ್ಧಾರ ಮಾಡಿರುತ್ತೆ. ದಾರಿಯಲ್ಲಿ ಒಂದು ಬಸ್ ತುಂಬ ನಿರ್ಲಕ್ಷ್ಯತನದಿಂದ ಹೋಗ್ತಾ ಇರೋದು ಅವನ ಕಣ್ಣಿಗೆ ಬೀಳುತ್ತೆ. ಬಸ್ನಲ್ಲಿ ಬಾಗಿಲಿಗೆ ಒಬ್ಬ ಹುಡುಗ ನೇತಾಡ್ತಿರ್ತಾನೆ. ಯಾವುದೇ ಕ್ಷಣದಲ್ಲಿ ಅವನು ಕೆಳಗೆ ಬೀಳುವ ಸಾಧ್ಯತೆ ಇರುತ್ತದೆ. ಇದನ್ನು ನೋಡಿದ ಸ್ಟೀಫನ್ ತನ್ನ ಜೀವದ ಬಗ್ಗೆ ಯೋಚನೆ ಮಾಡದೆ ಆ ಹುಡುಗನನ್ನು ರಕ್ಷಣೆ ಮಾಡೋಕ್ಕೆ ಓಡ್ತಾನೆ. ಬಹಳ ಕಷ್ಟಪಟ್ಟು ಆ ಹುಡುಗನ ಜೀವವನ್ನು ಉಳಿಸ್ತಾನೆ. ಆದರೆ ಸ್ಟೀಫನ್ ತಾನೇ ಬಸ್ಗೆ ಸಿಕ್ಕಿ ಬೀಳ್ತಾನೆ. ನೋಡ್ತಿದ್ದಂತೆ ಬಸ್ ಅವನ ಮೇಲೆ ಹಾದು ಹೋಗುತ್ತದೆ. ಸ್ಟೀಫನ್ ಗಂಭೀರವಾಗಿ ಗಾಯಗೊಂಡು ರಸ್ತೆಯಲ್ಲಿ ಬಿದ್ದಿರ್ತಾನೆ. ಸುತ್ತಮುತ್ತಲಿದ್ದ ಜನರು ತಕ್ಷಣ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅವನ ಮೊಬೈಲ್ನಿಂದ ನೀವಿಗೆ ಫೋನ್ ಮಾಡಿ ಈ ಅಪಘಾತದ ವಿಷಯವನ್ನು ಕೂಡ ತಿಳಿಸ್ತಾರೆ. ಈ ಕಡೆ ಮದುವೆಗೆ ರೆಡಿಯಾಗಿದ್ದ ನೀವಿಗೆ ಈ ಸುದ್ದಿ ತಿಳಿದ ತಕ್ಷಣ ತುಂಬ ದೊಡ್ಡ ಆಘಾತವಾಗುತ್ತದೆ. ತನ್ನ ಸ್ನೇಹಿತರ ಜೊತೆ ಓಡುತ್ತಾ ತಕ್ಷಣ ಆಸ್ಪತ್ರೆಗೆ ಹೋಗ್ತಾಳೆ. ಅಲ್ಲಿ ಸ್ಟೀಫನ್ ತುಂಬ ರಕ್ತಸ್ರಾವದಿಂದ ಪ್ರಜ್ಞಾಹೀನನಾಗಿ ಬಿದ್ದಿರ್ತಾನೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮದುವೆಯಾಗಬೇಕಿದ್ದ ವ್ಯಕ್ತಿಯನ್ನು ಈ ಸ್ಥಿತಿಯಲ್ಲಿ ನೋಡಿ ನೀವಿಯ ಬಾಯಿಂದ ಒಂದು ಮಾತು ಕೂಡ ಹೊರಬರುವುದಿಲ್ಲ. ನಡುಗುವ ಕೈಗಳಿಂದ ಅವಳು ಸ್ಟೀಫನ್ನ ಕೈ ಹಿಡ್ಕೊಳ್ತಾಳೆ. ಅಷ್ಟರಲ್ಲಿ ವೈದ್ಯರು ಅವನನ್ನು ಪರೀಕ್ಷೆ ಮಾಡ್ತಾರೆ. ಆದರೆ ಈಗಾಗಲೇ ತುಂಬ ತಡವಾಗಿರುತ್ತೆ. ಆದರೆ ಏನು ಮಾಡೋದು,
ಡಾಕ್ಟರ್ ಸ್ಟೀಫನ್ ಸತ್ತಿದ್ದಾನೆ ಅಂತ ಹೇಳೇ ಬಿಡ್ತಾರೆ. ಈ ಸುದ್ದಿ ಕೇಳಿದ ತಕ್ಷಣ ನಿವಿಯ ಇಡೀ ಜಗತ್ತೇ ಕ್ಷಣ ಮಾತ್ರದಲ್ಲೇ ನಾಶವಾಗುತ್ತೆ. ದಿನಗಳು ಕಳೆದರೂ ಅವಳಿಗೆ ಆ ದೊಡ್ಡ ಆಘಾತದಿಂದ ಹೊರಬರೋಕೆ ಸಾಧ್ಯವಾಗೋದೇ ಇಲ್ಲ. ಸ್ಟೀಫನ್ನ ನೆನಪುಗಳಿಂದ ಸ್ವಲ್ಪ ಸಮಯವಾದರೂ ದೂರವಿರಲು ಅವಳು ತನ್ನನ್ನು ಕೆಲಸದಲ್ಲಿ ಬ್ಯುಸಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಳೆ. ಸ್ನೇಹಿತರ ಮುಂದೆ ಮಾತ್ರ ನಾರ್ಮಲ್ ಆಗಿ ಇರುವಂತೆ ನಟಿಸ್ತಾಳೆ. ಆದರೆ ಒಳಗಿಂದ ಸಂಪೂರ್ಣವಾಗಿ ಮುರಿದು ಹೋಗಿರ್ತಾಳೆ. ಒಂದು ದಿನ ಆಫೀಸ್ನಲ್ಲಿ ಅವರ ಪರಿಸ್ಥಿತಿನ ನೋಡಿ ಮ್ಯಾನೇಜರ್, ನಿನಗೆ ವಿಶ್ರಾಂತಿ ಬೇಕು, ಕೆಲವು ದಿನ ಆಫೀಸ್ಗೆ ಬರಬೇಡ, ನೀನು ಬರಲಿಲ್ಲ ಅಂದರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ. ಆದರೆ ನಂತರ ಕೆಟ್ಟ ಉದ್ದೇಶದಿಂದ ಅವಳನ್ನು ಮುಟ್ಟೋಕೆ ಪ್ರಯತ್ನ ಮಾಡ್ತಾನೆ. ಈ ವಿಷಯ ನಿವಿಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಅವಳು ಕೋಪದಿಂದ ಅವರಿಗೆ ಚೆನ್ನಾಗಿ ಬೈದು ಅದೇ ಸಮಯದಲ್ಲಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಫೀಸ್ನಿಂದ ಹೊರಬಂದ ನಂತರ ನೇರವಾಗಿ ಒಂದು ಬಾರ್ಗೆ ಹೋಗ್ತಾಳೆ. ಅಲ್ಲಿ ಸಾಕಷ್ಟು ಕುಡಿದು ನಂತರ ತಡವರಿಸುತ್ತಾ ಸ್ಟೀಫನ್ನ ಸಮಾಧಿ ಬಳಿ ಹೋಗ್ತಾಳೆ. ಸಮಾಧಿಯ ಮುಂದೆ ನಿಂತು ಅಳುತ್ತಾ, ನೀನು ಹೇಳಿದ್ದೀಯಲ್ಲ, ಯಾವಾಗ ನನಗೆ ನಿನ್ನ ಅವಶ್ಯಕತೆ ಬಂದರೂ ಒಮ್ಮೆ ನಿನ್ನನ್ನು ಕರೆದ್ರೆ ನನ್ನ ಬಳಿಗೆ ಬರ್ತೀಯ ಅಂತ ಹೇಳಿದ್ದೆ. ಇವತ್ತು ನನಗೆ ನಿಜವಾಗಿಯೂ ನಿನ್ನ ಅವಶ್ಯಕತೆ ಇದೆ, ದಯವಿಟ್ಟು ವಾಪಸ್ ಬಾ ಅಂತ ಹೇಳ್ತಾಳೆ. ಅವಳು ಹೀಗೆ ಹೇಳುತ್ತಿದ್ದಂತೆ ಸ್ಟೀಫನ್ ಕೊಟ್ಟಿದ್ದ ಆ ಬಳಿಯಿಂದ ಒಂದು ರಹಸ್ಯಮಯವಾದ ಬೆಳಕು ಹೊರಗಡೆ ಬರುತ್ತೆ. ಮುಂದಿನ ಕ್ಷಣ ಸ್ಟೀಫನ್ನ ಆತ್ಮ ಅವಳ ಮುಂದೆ ಕಾಣಿಸಿಕೊಳ್ಳುತ್ತೆ. ಮೊದಲಿಗೆ ಅವನನ್ನು ನೋಡಿ ನೀವಿ ಎದುರ್ಕೊಳ್ತಾಳೆ. ಆದರೆ ಸ್ಟೀಫನ್ ನಗುತ್ತಾ, ನಾನು ನಿನಗಾಗಿ ವಾಪಸ್ ಬಂದಿದ್ದೇನೆ ಅಂದ ಹಾಗೆ ನನ್ನನ್ನು ಕರೆಯೋದಕ್ಕೆ ಇಷ್ಟು ಸಮಯ ಯಾಕೆ ತಗೊಂಡೆ ಅಂತ ಕೇಳ್ತಾನೆ. ತನ್ನ ಮುಂದೆ ಸ್ಟೀಫನನ್ನು ನೋಡಿದ ನಿವಿಗೆ ಕಣ್ಣೀರನ್ನು ತಡೆಯೋಕ್ಕೆ ಸಾಧ್ಯವಾಗುವುದಿಲ್ಲ. ಅವನು ಮುಂದೆ ತನ್ನ ಹೃದಯದಲ್ಲಿದ್ದ ಸಂಪೂರ್ಣ ನೋವನ್ನು ಹೇಳಿಕೊಂಡು ಇಷ್ಟು ದಿನ ತನ್ನೊಳಗೆ ಅಡಗಿಸಿದ್ದ ಪ್ರತಿಯೊಂದು ಭಾವನೆಯೂ ಕೂಡ ಹೊರಗಡೆ ಬರುತ್ತೆ. ಅವಳು ಜೋರಾಗಿ ಅಳೋಕೆ ಪ್ರಾರಂಭ ಮಾಡ್ತಾಳೆ. ಆಗ ಸ್ಟೀಫನ್ ಅವಳನ್ನು ಪ್ರೀತಿಯಿಂದ ಸಮಾಧಾನ ಪಡಿಸುತ್ತಾ, ಈಗ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳ್ತಾನೆ. ಆ ದಿನದ ನಂತರ ಸ್ಟೀಫನ್ ಕೇವಲ ನೀವಿಗೆ ಮಾತ್ರ ಕಾಣಿಸ್ತಾ ಇರ್ತಾನೆ. ಅವನ ಧ್ವನಿಯು ನೀವಿಗೆ ಮಾತ್ರ ಕೇಳಿಸುತ್ತದೆ. ಸ್ಟೀಫನ್ ವಾಪಸ್ ಬಂದ ನಂತರ ನಿಧಾನವಾಗಿ ನೀವಿಯ ಜೀವನ ಮತ್ತೆ ಸಾಮಾನ್ಯವಾಗೋಕೆ ಶುರುವಾಗುತ್ತೆ. ಅವಳ ಮುಖದಲ್ಲಿ ಮತ್ತೆ ನಗು ಮರಳುತ್ತೆ. ಸಮಯ ಕಳೆದಂತೆ ಇಬ್ಬರು ಒಟ್ಟಿಗೆ ಅನೇಕ ಸುಂದರ ಕ್ಷಣಗಳನ್ನು ಕಳೀತಾರೆ. ಆದರೆ ಹೊರಗಿನಿಂದ ನೋಡುತ್ತಿರುವವರಿಗೆ ಇದು ತುಂಬ ವಿಚಿತ್ರವಾಗಿ ಕಾಣುತ್ತದೆ. ಯಾಕಂದರೆ ನೀವಿ ಯಾವಾಗಲೂ ಒಬ್ಬಳೇ ಮಾತಾಡ್ಕೋತಿರೋ ಥರ ಕಾಣ್ತಾ ಇರುತ್ತೆ. ಅವಳ ಸ್ನೇಹಿತರು ಇದನ್ನು ನೋಡಿ ಹೆದರ್ತಾ ಇರ್ತಾರೆ. ಪ್ರತಿ ಬಾರಿನೂ ಕೂಡ ನೀವಿ ತಕ್ಷಣ ಮೊಬೈಲ್ ತೆಗೆದುಕೊಂಡು ನಾನು ಫೋನ್ನಲ್ಲಿ ಯಾರೊಂದಿಗೂ ಮಾತಾಡ್ತಿದ್ದೆ ಅಂತ ನೆಪ ಹೇಳ್ತಾಳೆ. ಆದರೆ ನಿಧಾನವಾಗಿ ಜನರ ನಡುವೆ ಸ್ಟೀಫನ್ ಜೊತೆ ಮಾತಾಡೋದು ಅವಳಿಗೆ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಅವಳು ಬೇರೆ ಒಂದು ಮನೆಯನ್ನು ಬಾಡಿಗೆ ತೆಗೆದುಕೊಳ್ಳಲು ನಿರ್ಧಾರ ಮಾಡ್ತಾಳೆ. ಈಗ ಹೊಸ ಮನೆಯಲ್ಲಿ ಇಬ್ಬರಿಗೂ ಸಂಪೂರ್ಣ ಪ್ರೈವಸಿ ಸಿಗುತ್ತದೆ. ಇಬ್ಬರು ಗಂಟೆಗಟ್ಟಲೆ ಮಾತಾಡ್ತಾರೆ. ಜೊತೆಯಾಗಿ ಸುಂದರ ಕ್ಷಣವನ್ನು ಕೂಡ ಕಳೀತಾರೆ. ಒಂದು ದಿನ ಭಾವುಕಳಾಗಿ ನೀವಿ ಸ್ಟೀಫನ್ಗೆ, ನೀನು ಬದುಕಿದ್ದಾಗ ನಾನು ನಿನಗಾಗಿ ಏನು ಮಾಡಲು ಸಾಧ್ಯವಾಗಲಿಲ್ಲ, ಆದರೆ ಈಗ ನಿನ್ನನ್ನು ಅಪ್ಪಿಕೊಳ್ಬೇಕು, ನಿನಗೆ ಕಿಸ್ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಸ್ಟೀಫನ್ ಸಣ್ಣದಾಗಿ ನಗುತ್ತಾ, ಹೀಗೆ ಹೇಳಬೇಡ, ಇದರಿಂದ ನನಗೆ ತುಂಬ ನೋವಾಗುತ್ತೆ ಅಂತ ಹೇಳ್ತಾನೆ. ಸ್ಟೀಫನ್ನ ಮಾತು ಕೇಳಿ ನೀವಿ ಮೌನವಾಗ್ತಾಳೆ. ಅಲ್ಲಿಗೆ ಅವರ ಮಾತುಕತೆ ಮುಗಿಯುತ್ತದೆ. ಒಂದು ದಿನ ನೀವಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾಳೆ. ಅಲ್ಲಿ ಇದ್ದಕ್ಕಿದ್ದಂತೆ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಜಯ್ನ ಗರ್ಲ್ ಫ್ರೆಂಡ್ ಎದುರಾಗ್ತಾಳೆ. ನೀವಿ ಅವಳನ್ನು, ನೀವಿಬ್ಬರು ಈಗ ಖುಷಿಯಾಗಿದ್ದೀರಾ ಅಂತ ಕೇಳ್ತಾಳೆ. ಆದರೆ ಆ ಹುಡುಗಿ ಆಶ್ಚರ್ಯದಿಂದ, ನಾವಿಬ್ಬರು ಯಾಕೆ ಖುಷಿಯಾಗಿರಬೇಕು ಅಂತ ಕೇಳ್ತಾಳೆ. ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ, ನಾವಿಬ್ಬರು ಒಬ್ರನ್ನೊಬ್ರು ಪ್ರೀತಿ ಮಾಡಲೇ ಇಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ನೀವಿ ಸಂಪೂರ್ಣವಾಗಿ ಶಾಕ್ ಆಗ್ತಾಳೆ. ಯಾಕಂದರೆ ಅಜಯ್ ಅದೇ ಹುಡುಗಿಯ ಕಾರಣದಿಂದ ತನ್ನ ಮದುವೆಯನ್ನು ಮುರಿದಿದ್ದ. ಆದರೆ ಈಗ ಆ ಹುಡುಗಿಗೂ ಅಜಯ್ಗೂ ಯಾವುದೇ ಸಂಬಂಧವೇ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಈಗ ನಿವಿಯ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಆ ಹುಡುಗಿ ಕಾರಣವಲ್ಲ ಅಂದರೆ ಅಜಯ್ ಮದುವೆಯನ್ನು ಯಾಕೆ ರಿಜೆಕ್ಟ್ ಮಾಡ್ದ? ಈ ಪ್ರಶ್ನೆ ಅವಳ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಸ್ಟೀಫನ್ಗೆ ಅಜಯ್ ಎಂಬ ಹೆಸರೇ ಇಷ್ಟ ಇರಲಿಲ್ಲ. ಆದರೆ ನಿವಿಯ ಆತಂಕವನ್ನು ನೋಡಿ ಅವಳಿಗೆ ಸತ್ಯ ತಿಳಿದುಕೊಳ್ಳುವುದನ್ನು ಅವನು ತಡೆಯೋದಕ್ಕೆ ಹೋಗಲಿಲ್ಲ. ಕೊನೆಗೆ ಸ್ಟೀಫನ್ನೇ ಅವಳಿಗೆ ಅಜಯ್ ಜೊತೆ ಮಾತನಾಡುವಂತೆ ಸಲಹೆ ನೀಡ್ತಾನೆ. ನಂತರ ನೀವಿ ಅಜಯ್ಗೆ ಫೋನ್ ಮಾಡಿ ಭೇಟಿಯಾಗೋಕ್ಕೆ ಹೇಳ್ತಾಳೆ. ಇಬ್ಬರು ಭೇಟಿಯಾದಾಗ ಅಜಯ್ ಸತ್ಯವನ್ನು ಹೇಳ್ತಾನೆ. ನನಗೆ ಆ ಹುಡುಗಿ ಮೇಲೆ ಕೇವಲ ಕ್ರಶ್ ಇತ್ತು, ಆದರೆ ಅದನ್ನೇ ನಾನು ಪ್ರೀತಿ ಅಂತ ಭಾವಿಸ್ಕೊಂಡೆ. ಆದರೆ ಆ ದಿನ ಮದುವೆಯನ್ನು ಬಿಟ್ಟು ಟ್ರೈನ್ನಲ್ಲಿ ಹೋಗುತ್ತಿದ್ದಾಗ ನನಗೆ ಅರ್ಥ ಆಯಿತು, ನನ್ನ ಜೀವನಕ್ಕೆ ಸರಿಯಾದ ವ್ಯಕ್ತಿ ನೀನೇ ಅಂತ. ಅವನು ಮುಂದುವರಿಸಿ, ನಾನು ಆ ಹುಡುಗಿಗೆ ಎಂದಿಗೂ ಪ್ರಪೋಸ್ ಕೂಡ ಮಾಡಿರಲಿಲ್ಲ. ನನ್ನ ತಪ್ಪಿನ ಅರಿವಾಗುವಷ್ಟರಲ್ಲೇ ತುಂಬ ತಡವಾಗಿತ್ತು. ನಿನ್ನ ಮುಂದೆ ಯಾವ ಮುಖ ಇಟ್ಕೊಂಡು ಬರಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾನೆ. ನಂತರ ನೆನಪಿಸ್ಕೊಳ್ತಾ, ಒಮ್ಮೆ ನೀನು ನನಗೆ ಫೋನ್ ಕೂಡ ಮಾಡಿದ್ದೆ. ಆಗ ನೀನು ತುಂಬ ಕೋಪದಲ್ಲಿದ್ದೆ. ನನ್ನ ಮಾತನ್ನು ಕೇಳೋಕ್ಕೂ ಕೂಡ ನೀನು ರೆಡಿ ಇರಲಿಲ್ಲ. ನಿನ್ನ ಕೋಪವನ್ನು ನೋಡಿ ನನಗೆ ಏನು ಹೇಳೋಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಅಜಯ್ನ ಮಾತುಗಳನ್ನು ಕೇಳಿ ನಿವಿಗೆ ಮೊದಲ ಬಾರಿಗೆ ಅವನ ನೋವಿನ ಅರಿವಾಗುತ್ತೆ. ಅಜಯ್ ಕೂಡ ಅಷ್ಟೇ ಪಶ್ಚಾತ್ತಾಪ ಪಡ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ಆದರೂ ನೀವಿ ಸ್ಪಷ್ಟವಾಗಿ, ಸ್ಟೀಫನ್ ಈಗ ಈ ಲೋಕದಲ್ಲಿ ಇಲ್ಲ, ಆದರೂ ನಾನು ಅವನನ್ನೇ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ನಂತರ ಮನೆಗೆ ಬಂದು ಸ್ಟೀಫನ್ಗೆ ಸಂಪೂರ್ಣ ವಿಷಯವನ್ನು ಹೇಳ್ತಾಳೆ. ಆದರೆ ಸ್ಟೀಫನ್ಗೆ ಏನನ್ನು ಹೇಳುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಅವರಿಬ್ಬರು ಮಾತಾಡುವಾಗ ಅವನು ಅವರ ಜೊತೆನೇ ಇರ್ತಾನೆ. ಅಜಯ್ ಮತ್ತು ನೀವಿಯ ಸಂಪೂರ್ಣ ಮಾತುಕತೆಯನ್ನು ಅವನು ಕೇಳಿರ್ತಾನೆ.
ಇದೇ ಭೇಟಿಯ ಸಂದರ್ಭದಲ್ಲಿ ಅಜಯ್ ನೀವಿಗೆ ತನ್ನ ಕಂಪನಿಯ ಕೆಲಸದ ಆಫರ್ ಕೂಡ ಕೊಡ್ತಾನೆ. ಈ ವಿಷಯ ಕೇಳಿದ ಸ್ಟೀಫನ್ ಸ್ವಲ್ಪ ಕೋಪ ಮಾಡ್ಕೋತಾನೆ. ನಿನಗೆ ಬೇರೆ ಯಾವುದೇ ಕಂಪನಿ ಸಿಗ್ಲಿಲ್ವಾ? ಈಗ ಕೆಲಸ ಕೂಡ ಅಜಯ್ನ ಕಂಪನಿಯಲ್ಲೇ ಮಾಡಬೇಕಾ ಅಂತ ಕೋಪ ಮಾಡ್ಕೋತಾನೆ. ಆದರೆ ಸಮಯ ಕಳೆದಂತೆ ನೀವಿ ಇಂಟರ್ವ್ಯೂ ಕೂಡ ಕ್ಲಿಯರ್ ಮಾಡಿಬಿಡ್ತಾಳೆ. ಅಜಯ್ನ ಕಂಪನಿಯಲ್ಲಿ ಅವಳಿಗೆ ಕೆಲಸ ಕೂಡ ಸಿಗುತ್ತೆ. ಕೆಲಸ ಸಿಕ್ಕ ಖುಷಿಯಲ್ಲಿ ನೀವಿ ತನ್ನ ಸ್ನೇಹಿತರಿಗೆ ಪಾರ್ಟಿ ಕೊಡ್ತಾಳೆ. ಅದೇ ಪಾರ್ಟಿಯಲ್ಲಿ ಅಜಯ್ ಕೂಡ ಇರ್ತಾನೆ. ಹೀಗೆ ನೀವಿ ಬೇರೆ ಕಡೆ ಹೋಗಿ ಸ್ಟೀಫನ್ ಜೊತೆ ಮಾತಾಡಬೇಕಾದ್ರೆ ಅಜಯ್ ಇತ್ತೀಚೆಗೆ ಒಂದು ಸಿನಿಮಾದಲ್ಲಿ ನಟಿಸಿದ್ದಾನೆ ಮತ್ತೆ ಎಲ್ಲರನ್ನ ಆ ಸಿನಿಮಾದ ಪ್ರೀಮಿಯರ್ಗೆ ಕರ್ಕೊಂಡು ಹೋಗೋಕೆ ಬಯಸ್ತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಾಗುತ್ತೆ. ನೀವಿ ಸ್ಟೀಫನ್ಗೂ ತಮ್ಮ ಜೊತೆ ಬರುವಂತೆ ಕೇಳ್ಕೊತಾಳೆ. ಆಗ ಸ್ಟೀಫನ್ ಕೋಪದಿಂದ ನಾನು ಯಾಕೆ ಅಲ್ಲಿಗೆ ಬರಬೇಕು ಅಂತ ಕೇಳ್ತಾನೆ. ಆದರೆ ಕೊನೆಗೆ ಅವನು ಅವ್ರ ಜೊತೆ ಥಿಯೇಟರ್ಗೆ ಹೋಗ್ತಾನೆ. ಸಿನಿಮಾ ಶುರುವಾಗುತ್ತದೆ. ಸ್ಕ್ರೀನ್ ಮೇಲೆ ಒಂದು ಹೆಸರು ಬರುತ್ತೆ, ರಿಟನ್ ಅಂಡ್ ಡೈರೆಕ್ಟೆಡ್ ಬೈ ಸ್ಟೀಫನ್ ಶಂಕರ್ ಅಂತ. ಇದನ್ನು ನೋಡಿದ ಸ್ಟೀಫನ್ ಸಂಪೂರ್ಣವಾಗಿ ಸ್ತಬ್ಧನಾಗ್ತಾನೆ. ಒಮ್ಮೆ ಅವನು ಪ್ರೊಡ್ಯೂಸರ್ ವಾಸು ಅವರಿಗೆ ಹೇಳಿದ್ದ ಅದೇ ಕಥೆಯ ಮೇಲೆ ಈಗ ಸಿನಿಮಾ ಮಾಡಲಾಗಿತ್ತು. ಅದರಲ್ಲೂ ದೊಡ್ಡ ವಿಶೇಷ ಏನಂದರೆ ಈ ಸಿನಿಮಾದಲ್ಲಿ ರೈಟರ್ ಮತ್ತು ಡೈರೆಕ್ಟರ್ ಆಗಿ ಅವನ ಹೆಸರನ್ನೇ ಹಾಕಲಾಗಿತ್ತು. ದೊಡ್ಡ ಪರದೆಯ ಮೇಲೆ ತನ್ನ ಹೆಸರನ್ನು ನೋಡುವುದು ಸ್ಟೀಫನ್ನ ಅತಿ ದೊಡ್ಡ ಕನಸಾಗಿತ್ತು. ಆದರೆ ಆ ಕನಸು ಅವನು ಸತ್ತ ನಂತರ ನನಸಾಗಿತ್ತು. ಸಿನಿಮಾ ಮುಗಿದ ತಕ್ಷಣ ಇಡೀ ಥಿಯೇಟರಲ್ಲಿ ಚಪ್ಪಾಳಗಳ ಸದ್ದಿನಿಂದ ತುಂಬಿ ಹೋಗಿರುತ್ತದೆ. ಸ್ಟೀಫನ್ ಭಾವುಕನಾಗಿ ಆ ಜನರನ್ನು ನೋಡುತ್ತಿದ್ದಾನೆ. ಅವನ ಕಣ್ಣಲ್ಲಿ ಸಂತೋಷವೂ ಇರುತ್ತದೆ, ನೋವು ಕೂಡ ಇರುತ್ತದೆ. ಆ ಶೋನ ನಂತರ ಪ್ರೊಡ್ಯೂಸರ್ ವಾಸು ಟಿವಿಯನ್ನು ಕರೆದು ಹಣವನ್ನು ಕೊಡ್ತಾನೆ. ಇದು ಸ್ಟೀಫನ್ ಹಣ, ಇದರ ಮೇಲೆ ಅವನಿಗೆ ಹಕ್ಕಿತ್ತು ಅಂತ ಹೇಳ್ತಾರೆ. ನೀವಿ ಮೌನವಾಗಿ ಹಣವನ್ನು ತೆಗೆದುಕೊಳ್ತಾಳೆ. ಹಣ ಸಿಕ್ಕ ನಂತರ ಸ್ಟೀಫನ್ ನಿವಿಯನ್ನು ಅದೇ ಜ್ಯುವೆಲರಿ ಶಾಪ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹಿಂದೆ ಅವಳು ಇಷ್ಟಪಟ್ಟಿದ್ದ ಆ ನೆಕ್ಲೆಸ್ ಇರುತ್ತದೆ. ಅವನು ನಗುತ್ತಾ, ಆ ಸಮಯದಲ್ಲಿ ನನ್ನ ಬಳಿ ಹಣ ಇರಲಿಲ್ಲ, ಹಾಗಾಗಿ ನಿನಗೆ ಅದನ್ನು ಕೊಡಲಿಕ್ಕೆ ಆಗಲಿಲ್ಲ, ಆದರೆ ಈಗ ಇದನ್ನು ಖಂಡಿತವಾಗಿ ಖರೀದಿ ಮಾಡು ಅಂತ ಹೇಳ್ತಾನೆ. ನೀವಿ ಮೊದಲು ಬೇಡ ಅಂತ ಹೇಳ್ತಾಳೆ. ಆದರೆ ಸ್ಟೀಫನ್ನ ಹಠಕ್ಕೆ ಕೊನೆಗೆ ಒಪ್ಪಿಕೊಳ್ತಾಳೆ ಮತ್ತೆ ಆ ನೆಕ್ಲೆಸನ್ನು ಖರೀದಿ ಮಾಡ್ತಾಳೆ. ಇದಾದ ನಂತರ ಸ್ಟೀಫನ್ ಉಳಿದ ಹಣವನ್ನು ನೀವಿ ಜೊತೆ ಸಮುದ್ರದ ಪಕ್ಕದಲ್ಲಿ ಅದೇ ಚಹಾದ ಅಂಗಡಿಗೆ ತೆಗೆದುಕೊಂಡು ಹೋಗ್ತಾನೆ. ತಾನು ಬರೆದ ಸಿನಿಮಾದ ಕತೆಗೆ ಪ್ರೇರಣೆಯಾಗಿದ್ದ ಆ ಹುಡುಗನಿಗೆ ಆ ಹಣವನ್ನು ಕೊಡಬೇಕು ಅಂತ ಅವನ ಉದ್ದೇಶ ಇರುತ್ತೆ. ಆದರೆ ಅಲ್ಲಿಗೆ ಹೋದಾಗ ಒಂದು ವಿಚಿತ್ರ ವಿಷಯ ಗೊತ್ತಾಗುತ್ತೆ. ಆ ಹುಡುಗ ಈಗ ತನ್ನ ಸತ್ತ ತಂದೆಯ ಜೊತೆ ಮಾತನಾಡುತ್ತಿಲ್ಲ ಅಂತ. ಇದನ್ನು ತಿಳಿದ ನೀವಿ ಚಹಾದ ಅಂಗಡಿಯ ಮಾಲೀಕನನ್ನ ಹೀಗೆ ಕಾಯ್ತು ಅಂತ ಕೇಳ್ತಾಳೆ. ಆಗ ಅವರು ಹೇಳ್ತಾರೆ, ಆ ಹುಡುಗನ ತಂದೆಯ ಒಂದೇ ಒಂದು ಆಸೆ ಇತ್ತು, ತನ್ನ ಮಗ ಸರ್ಕಾರಿ ಕೆಲಸ ಪಡಿಬೇಕು ಅಂತ. ಈಗ ಅವನಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ. ಅದೇ ದಿನದಿಂದ ಅವನ ತಂದೆ ಅವನಿಗೆ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳ್ತಾನೆ. ಈ ಮಾತು ಕೇಳಿದ ಸ್ಟೀಫನ್ ಆಳವಾಗಿ ಯೋಚನೆಯಲ್ಲಿ ಮುಳುಗ್ತಾನೆ. ಯಾಕಂದರೆ ಅವನಿಗೆ ಅರ್ಥ ಆಗಿರುತ್ತೆ, ಬಹುಶಃ ಅಪೂರ್ಣ ಆಸೆಗಳೇ ಆತ್ಮಗಳನ್ನು ಈ ಲೋಕಕ್ಕೆ ಕಟ್ಟಿ ಹಾಕ್ತವೆ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಆದರೆ ನಂತರ ಅವನ ಮನಸ್ಸಿನಲ್ಲಿ ಹೊಸ ಪ್ರಶ್ನೆ ಕೂಡ ಮೂಡುತ್ತೆ. ಅವನ ದೊಡ್ಡ ಆಸೆಗಳೆಲ್ಲವೂ ಕೂಡ ಈಗ ಈಡೇರಿವೆ. ಅವನು ದೊಡ್ಡ ಪರದೆಯ ಮೇಲೆ ತನ್ನ ಹೆಸರನ್ನು ನೋಡಿದ್ದಾನೆ. ನೀವಿ ಅವಳು ಇಷ್ಟಪಟ್ಟ ನೆಕ್ಲೆಸ್ ಕೂಡ ಕೊಡಿಸಿದ್ದಾನೆ. ಹಾಗಾದರೆ ಅವನು ಇನ್ನೂ ಈ ಲೋಕದಲ್ಲಿ ಯಾಕೆ ಇದ್ದಾನೆ? ಅವನಿಗೆ ಉತ್ತರ ಸಿಗ್ತಾ ಇಲ್ಲ. ಆಗ ನೀವಿ ನಗುತ್ತಾ ಹೇಳ್ತಾಳೆ, ನಿನಗೆ ಇನ್ನೊಂದು ಆಸೆ ಇದೆ, ನನ್ನ ಜೊತೆ ಯಾವಾಗಲೂ ಇರಬೇಕು ಅನ್ನೋ ಆಸೆ. ಬಹುಶಃ ಅದಕ್ಕೆ ನೀನು ಇನ್ನೂ ನನ್ನ ಜೊತೆ ಇದ್ದೀಯಾ ಅಂತ ಹೇಳ್ತಾಳೆ. ಸ್ಟೀಫನ್ ಕೆಲವು ಕ್ಷಣ ಯೋಚನೆ ಮಾಡ್ತಾ ನಗ್ತಾನೆ. ಬಹುಶಃ ನೀನು ಹೇಳಿದ್ದು ಸರಿಯಾಗಿರ್ಬೋದು ಅಂತ ಹೇಳ್ತಾನೆ. ಅವನಿಗೂ ಈ ಮಾತು ಸರಿ ಅನಿಸುತ್ತೆ. ಕೆಲವು ದಿನಗಳ ನಂತರ ಅಜಯ್ ನೀವಿ ಹೇಗಿದ್ದಾಳೆ ಅಂತ ನೋಡಲು ಅವಳ ಮನೆಗೆ ಬಂದಿರ್ತಾನೆ. ಆದರೆ ಸ್ಟೀಫನ್ಗೆ ಅಜಯ್ ಅಲ್ಲಿಗೆ ಬರುವುದು ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲ. ವೀಕ್ಷಕರೇ, ಇಲ್ಲಿಂದ ಕತೆ ಮತ್ತೊಂದು ಹೊಸ ತಿರುವನ್ನು ತೆಗೆದುಕೊಳ್ಳುತ್ತೆ. ಅಜಯ್ ಅಲ್ಲಿಂದ ಹೊರಟು ಸಿದ್ಧವಾಗುವಾಗ ಸ್ಟೀಫನ್ ನೀವಿಗೆ ಅವನನ್ನು ಇಲ್ಲಿಂದ ಕಳಿಸುವಂತ ಹೇಳ್ತಾನೆ. ವಾಸ್ತವವಾಗಿ ಸ್ಟೀಫನ್ಗೆ ಅಜಯ್ ಮತ್ತು ನೀವಿಯನ್ನು ಒಟ್ಟಿಗೆ ನೋಡಿದಾಗ ಅಸೂಯೆಯಾಗೋಕ್ಕೆ ಶುರುವಾಗಿತ್ತು. ನೀವಿಗೂ ಇದು ಅರ್ಥವಾಗುತ್ತೆ. ಅವಳು ಅಜಯ್ಗೆ ಅಲ್ಲಿಂದ ಹೋಗುವಂತೆ ಹೇಳ್ತಾಳೆ. ಹಾಗೆ ಅದೇ ರಾತ್ರಿ ನೀವಿ ಮಲಗಿರುವಾಗ ಅವಳ ತಂದೆಯಿಂದ ಫೋನ್ ಬರುತ್ತೆ. ಅವರು ಹೇಳ್ತಾರೆ, ನಿಮ್ಮ ಅಮ್ಮನ ಆರೋಗ್ಯ ತುಂಬ ಕೆಟ್ಟದಾಗಿದೆ, ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದೇವೆ, ನೀನು ತಕ್ಷಣ ಮನೆಗೆ ಬಾ ಅಂತ ಹೇಳ್ತಾರೆ. ಈ ಸುದ್ದಿ ಕೇಳಿದ ನೀವಿಗೆ ತುಂಬ ಹೆದರಿಕೆ ಆಗುತ್ತೆ. ತಕ್ಷಣ ಅಲ್ಲಿಂದ ಹೊರಡ್ತಾಳೆ. ಸ್ಟೀಫನ್ ಕೂಡ ಅವಳ ಜೊತೆಯಾಗಿರ್ತಾನೆ. ಆದರೆ ದಾರಿಯುದ್ದಕ್ಕೂ ಸ್ಟೀಫನ್ ಕೋಪದಲ್ಲಿ ಇರ್ತಾನೆ. ಅಜಯ್ ಅವರ ಮನೆಗೆ ಬಂದಾಗ ಸ್ಟೀಫನ್ ಅವನ ಮೊಬೈಲ್ನಲ್ಲಿ ನೀವಿ ಮತ್ತು ಅಜಯ್ನ ಹಳೆಯ ಫೋಟೋಗಳು ಮತ್ತು ವಿಡಿಯೋಗಳನ್ನು ನೋಡಿರ್ತಾನೆ. ಅದೇ ವಿಷಯವನ್ನು ಮುಂದಿಟ್ಕೊಂಡು ಅವನು ನೀವಿಗೆ ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಿರ್ತಾನೆ. ಇಷ್ಟೇನಾ ಅಥವಾ ಇನ್ನೇನಾದರೂ ನನ್ನಿಂದ ಮುಚ್ಚಿಟ್ಟಿದೆಯಾ ಅಂತ ಕೋಪದಿಂದ ಕೇಳ್ತಾ ಇರ್ತಾನೆ. ಆದರೆ ಆ ಸಮಯದಲ್ಲಿ ನೀವಿ ತನ್ನ ತಾಯಿಯ ಚಿಂತೆಯಲ್ಲಿ ಮುಳುಗಿರ್ತಾಳೆ. ಸ್ಟೀಫನ್ನ ಮಾತುಗಳಿಂದ ಅವಳಿಗೂ ಕಿರಿಕಿರಿ ಆಗ್ತಾ ಇರುತ್ತೆ. ಈಗ ಇವೆಲ್ಲ ಮಾತಾಡುವ ಸಮಯ ಅಲ್ಲ, ವಾಪಸ್ ಬಂದ ಮೇಲೆ ಮಾತಾಡೋಣ ಅಂತ ಹೇಳ್ತಾಳೆ. ಕೋಪದಲ್ಲಿ ಎದುರಿಗೆ ಬಂದ ಒಂದು ಕ್ಯಾಬ್ಗೆ ಹತ್ತುತ್ತಾಳೆ. ಕ್ಯಾಬ್ ಡ್ರೈವರ್ಗೆ ಅವಳ ಜೊತೆ ಸ್ಟೀಫನ್ ಆತ್ಮವೂ ಇದೆ ಅಂತ ಗೊತ್ತಾಗೋದಿಲ್ಲ. ಅವನಿಗೆ ನೀವಿ ಒಬ್ಬಳೇ ಇದ್ದಾಳೆ ಅಂತ ಅನಿಸುತ್ತೆ. ಹಾಗಾಗಿ ಅವಳನ್ನು ಒಂದು ನಿರ್ಜನ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಇತ್ತ ನೀವಿ ಸ್ಟೀಫನ್ ಜೊತೆ ವಾದ ಮಾಡೋದ್ರಲ್ಲಿ ಬ್ಯುಸಿಯಾಗಿರೋದ್ರಿಂದ ಕ್ಯಾಬ್ ತಪ್ಪು ದಾರಿಯಲ್ಲಿ ಹೋಗುತ್ತಿರೋದು ಅವಳಿಗೆ ಗೊತ್ತೇ ಆಗೋದಿಲ್ಲ. ಅಲ್ಲಿ ತಲುಪುತ್ತಿದ್ದಾಗ ಡ್ರೈವರ್ ಜೊತೆ ಇನ್ನೂ ಇಬ್ಬರು ವ್ಯಕ್ತಿಗಳು ಇರೋದನ್ನು ನೋಡ್ತಾಳೆ. ಅವರು ನೀವಿಯ ಜೊತೆ ಬಲವಂತ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ನೋಡಿದ ಸ್ಟೀಫನ್
ತಾಳಲಾರದೆ ಹೋಗ್ತಾನೆ. ಆದರೆ ಆತ್ಮವಾಗಿರುವ ಕಾರಣ ಅವನಿಗೆ ಏನು ಮಾಡಬೇಕಂದ್ರೂ ಅವರನ್ನು ತಡಿಬೇಕಂದ್ರೂ ಸಾಧ್ಯವಾಗ್ತಿರ್ಲಿಲ್ಲ. ಹೊರಗೆ ಹೋಗಿ ಯಾರಿಂದಲಾದರೂ ಸಹಾಯ ಕೇಳೋಕ್ಕೂ ಅವನಿಗೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವನ ಧ್ವನಿ ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ತಾನು ಸಂಪೂರ್ಣವಾಗಿ ಅಸಹಾಯಕನಾಗಿದ್ದೇನೆ ಎಂಬ ಭಾವನೆ ಅವನಿಗೆ ಬರುತ್ತೆ. ಅಷ್ಟರಲ್ಲಿ ಒಂದು ನಾಯಿ ಅವನನ್ನು ನೋಡಿ ಜೋರಾಗಿ ಬೊಗಳೋಕೆ ಶುರು ಮಾಡುತ್ತೆ. ಈಗ ಸ್ಟೀಫನ್ನ ತಲೆಗೆ ಒಂದು ಐಡಿಯಾ ಬರುತ್ತೆ. ಅವನು ಆ ನಾಯಿಯನ್ನು ಆ ದುಷ್ಟರ ಕಡೆಗೆ ಪ್ರಚೋದನೆ ಮಾಡ್ತಾನೆ. ಇತ್ತ ನಿವಿಗೂ ಅವಕಾಶ ಸಿಕ್ಕಾಗ ಸ್ವಲ್ಪ ದೂರ ಓಡೋಗಿ ಅಜಯ್ಗೆ ತನ್ನ ಲೊಕೇಶನನ್ನು ಕಳಿಸ್ತಾಳೆ. ಕೆಲವೇ ಕ್ಷಣಗಳಲ್ಲಿ ನಾಯಿಗಳು ಆ ವ್ಯಕ್ತಿಗಳ ಮೇಲೆ ದಾಳಿ ಮಾಡ್ತವೆ. ಆ ಗೊಂದಲದ ಲಾಭ ಪಡ್ಕೊಂಡು ನೀವಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋತಾಳೆ. ಸ್ಟೀಫನ್ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಅವಳನ್ನು ರಕ್ಷಣೆ ಮಾಡೋಕ್ಕೆ ಪ್ರಯತ್ನಿಸಿದ್ರು ಕೂಡ ಅವಳಿಗೆ ಆ ಘರ್ಷಣೆಯಿಂದ ಒಂದು ದುಪ್ಪಟ್ಟನ್ನು ಕೂಡ ಕೊಡೋಕ್ಕೆ ಅವನ ಕೈಲಾಗಲಿಲ್ಲ. ಅಷ್ಟರಲ್ಲಿ ಅಜಯ್ ಅಲ್ಲಿಗೆ ಬರ್ತಾನೆ. ಅವನು ತನ್ನ ದುಪ್ಪಟ್ಟವನ್ನು ನಿವಿಗೆ ಕೊಡ್ತಾನೆ. ಮತ್ತೆ ಅವಳನ್ನು ಸುರಕ್ಷಿತವಾಗಿ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಆದರೆ ಸ್ಟೀಫನ್ನ ಮನಸ್ಸಿನಲ್ಲಿ ಒಂದೇ ಒಂದು ಆಳವಾದ ವಿಷಯ ಮೂಡುತ್ತೆ. ಅವನು ಪ್ರತಿ ಕ್ಷಣವೂ ನೀವಿಯ ಜೊತೆ ಇರ್ಬೋದು, ಆದರೆ ಅವಳನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಮೊದಲ ಬಾರಿಗೆ ಅವನಿಗೆ ಅರ್ಥವಾಗುತ್ತೆ, ಕೇವಲ ಪ್ರೀತಿ ಸಾಕಾಗೋದಿಲ್ಲ, ಯಾರನ್ನಾದರೂ ಸುರಕ್ಷಿತವಾಗಿ ಇಡುವ ಶಕ್ತಿಯೂ ಬೇಕು ಅಂತ ಅವನಿಗನ್ನಿಸುತ್ತೆ. ದಾರಿಯಲ್ಲಿ ಅಜಯ್ ನೀವಿಗೆ ನೀನು ಮೊದಲೇ ಹೇಳಿದರೆ ನಾನು ಖಂಡಿತವಾಗ್ಲೂ ಕೂಡ ನಿನ್ನ ಜೊತೆ ಬರ್ತಿದ್ದೆ ಅಂತ ಹೇಳ್ತಾನೆ. ನಂತರ ಅವನು ನೀವಿಯನ್ನು ಅವಳ ಊರಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೀವಿ ತನ್ನ ತಾಯಿಯನ್ನು ಭೇಟಿಯಾಗ್ತಾಳೆ. ವೈದ್ಯರು ಅವರ ಸ್ಥಿತಿ ತುಂಬ ಗಂಭೀರವಾಗಿದೆ, ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅಷ್ಟರಲ್ಲಿ ನೀವಿಯ ತಾಯಿ ಒಂದು ಷರತ್ತನ್ನು ಇಡ್ತಾರೆ. ನೀನು ಮದುವೆಗೆ ಒಪ್ಪಿಕೊಂಡ್ರೆ ಮಾತ್ರ ನಾನು ಆಪರೇಷನ್ಗೆ ಒಪ್ಕೊಳ್ತೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿ ನೀವಿ ಗೊಂದಲಕ್ಕೆ ಸಿಲುಕ್ತಾಳೆ. ಈಗ ಸ್ಟೀಫನ್ ಅವಳಿಗೆ ನಾನು ಏನು ಹೇಳ್ತೀನೋ ಅದನ್ನೇ ಹೇಳು ಅಂತ ಹೇಳ್ತಾನೆ. ಆಗ ಅವನು ನೀವಿಗೆ ಹೇಳ್ಕೊಡ್ತಾನೆ, ನಾನು ಮದುವೆ ಆಗೋದಾದರೆ ಅಜಯ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳು ಅಂತ ಹೇಳ್ತಾನೆ. ಇದನ್ನು ಕೇಳಿ ನಿವಿಯ ಹೃದಯವೇ ಒಡೆದು ಹೋದಂತಾಗುತ್ತದೆ. ಅವಳು ಸ್ಟೀಫನನ್ನು ಬಿಟ್ಟು ಹೋಗೋಕ್ಕೆ ಬಯಸೋದಿಲ್ಲ. ಆದರೆ ಸ್ಟೀಫನ್ ಈಗ ಸತ್ಯವನ್ನು ಅರ್ಥ ಮಾಡ್ಕೊಂಡಿರ್ತಾನೆ. ಅವನು ನಿವಿಯ ಜೊತೆ ಯಾವಾಗಲೂ ಇರ್ಬೋದು, ಆದರೆ ಅವಳನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ನಿವಿಯ ಸುರಕ್ಷತೆ ಮತ್ತು ಸಂತೋಷಕ್ಕಾಗಿ ನಿಜವಾಗಿಯೂ ಅವಳ ಜೊತೆ ಜೀವನ ಪೂರ್ತಿ ಇರಬಲ್ಲ ಒಬ್ಬ ವ್ಯಕ್ತಿ ಬೇಕು ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಈ ಕಡೆ ಅಜಯ್ ಇನ್ನು ನೀವಿಯನ್ನು ತುಂಬ ಪ್ರೀತಿಸ್ತಾ ಇದ್ದಾನೆ ಅಂತ ಸ್ಟೀಫನ್ಗೆ ಅರ್ಥ ಆಗಿರುತ್ತೆ. ಅವನು ಅಜಯ್ನ ವರ್ತನೆಯನ್ನು ಹಲವು ಬಾರಿ ನೋಡಿರ್ತಾನೆ. ನೀವಿಗೆ ಸರಿಯಾದ ವ್ಯಕ್ತಿ ಅಜಯ್ನೇ ಅಂತ ಅವನಿಗೆ ಅರ್ಥ ಆಗಿರುತ್ತೆ. ಇದಾದ ನಂತರ ಸ್ಟೀಫನ್ ಭಾವುಕನಾಗಿ ನಿನ್ನನ್ನು ಒಮ್ಮೆ ಅಪ್ಪಿಕೊಳ್ಬೇಕು ಅನ್ನಿಸ್ತಿದೆ ಅಂತ ಕೇಳ್ತಾನೆ. ಆದರೆ ಅವನು ಆತ್ಮವಾಗಿದ್ದ. ನಿವಿಯನ್ನು ಕೂಡ ಮುಟ್ಟೋಕೆ ಅವನ ಕೈಲಿ ಸಾಧ್ಯವಾಗ್ತಿರ್ಲಿಲ್ಲ. ಈಗ ಅವನು ಅಜಯ್ನನ್ನ ಪಕ್ಕದಲ್ಲಿ ಹೋಗಿ ನಿಂತುಕೊಳ್ತಾನೆ. ತನ್ನ ಮನಸ್ಸಿನಲ್ಲಿ ನೀವಿಯನ್ನು ತಬ್ಕೊಳ್ತಾ ಇದ್ದೀನಿ ಅಂತ ಭಾವಿಸ್ತಾನೆ. ನಂತರ ನಿಧಾನವಾಗಿ ಹಿಂದೆ ಸರಿದು ಅಜಯ್ ಮತ್ತು ನೀವಿಯನ್ನು ಒಬ್ಬರಿಗೊಬ್ಬರು ಹತ್ತಿರವಾಗೋ ಥರ ಮಾಡ್ತಾನೆ. ಅಜಯ್ ಮತ್ತು ನೀವಿ ಒಬ್ಬರನ್ನೊಬ್ಬರು ತಪ್ಕೊಳ್ತಿದ್ದಂಗೆ ಸ್ಟೀಫನ್ನ ದೇಹ ನಿಧಾನವಾಗಿ ಬೆಳಕಾಗಿ ಪರಿವರ್ತನೆಯಾಗೋಕ್ಕೆ ಶುರುವಾಗುತ್ತೆ. ಅದೇ ಕ್ಷಣದಲ್ಲಿ ಅವನಿಗೆ ತನ್ನ ಅತ್ಯಂತ ದೊಡ್ಡ ಕಂಪ್ಲೀಟ್ ಆಗದೇ ಇದ್ದಂಥ ಆಸೆ ಅವನಿಗೆ ಅರ್ಥವಾಗುತ್ತೆ. ಅವನ ನಿಜವಾದ ಆಸೆ ಯಶಸ್ಸಲ್ಲ, ಹೆಸರಲ್ಲ, ಖ್ಯಾತಿಯಲ್ಲ. ಅವನ ಅತ್ಯಂತ ದೊಡ್ಡ ಆಸೆ ಕೇವಲ ನಿವಿಯನ್ನು ಖುಷಿಯಾಗಿ ನೋಡಿಕೊಳ್ಳುವುದಾಗಿತ್ತು. ಈಗ ಆ ಆಸೆ ಕೂಡ ಈಡೇರಿದೆ. ತನ್ನ ಪ್ರೀತಿಯ ಮೇಲೆ ಯಾವುದೇ ಹಕ್ಕು ತೋರಿಸದೆ, ಯಾವುದೇ ಸ್ವಾರ್ಥವಿಲ್ಲದೆ ತನ್ನ ಹೃದಯದಿಂದ ಪ್ರೀತಿಸಿದ ಆ ಹುಡುಗಿಗೆ ಹೊಸ ಜೀವನವನ್ನು ನೀಡ್ತಾನೆ. ನಿಧಾನವಾಗಿ ಸ್ಟೀಫನ್ ಶಾಶ್ವತವಾಗಿ ಆ ಲೋಕದಿಂದ ಹೊರಟು ಹೋಗ್ತಾನೆ. ಮತ್ತೆ ಇದೇ ಅತ್ಯಂತ ಭಾವನಾತ್ಮಕ ಹಾಗೂ ಹೃದಯ ಸ್ಪರ್ಶಿ ಕ್ಷಣದಿಂದ ಸಿನಿಮಾ ಕಂಪ್ಲೀಟ್ ಆಗುತ್ತದೆ. ಹಾಗಾದರೆ ಸ್ನೇಹಿತರೆ, ಇದೇ ಸುಂದರವಾದ ಮತ್ತು ಹಾರ್ಟ್ ಟಚಿಂಗ್ ಲವ್ ಸ್ಟೋರಿ ಆಗಿದೆ. ಈ ಸಿನಿಮಾ ನಮಗೆ ಒಂದು ವಿಷಯವನ್ನು ಕಲಿಸುತ್ತದೆ. ನಿಜವಾದ ಪ್ರೀತಿ ಅಂದರೆ ಪ್ರೀತಿಸಿದ ವ್ಯಕ್ತಿಯನ್ನು ಪಡೆಯುವುದಷ್ಟೇ ಅಲ್ಲ, ನಾವು ಪ್ರೀತಿಸಿದ ವ್ಯಕ್ತಿಯ ಸಂತೋಷಕ್ಕಾಗಿ ನಮ್ಮ ಎಲ್ಲ ತ್ಯಾಗವನ್ನು ಮಾಡುವುದೇ ನಿಜವಾದ ಪ್ರೀತಿ. ವೀಕ್ಷಕರೇ, ಈ ಸಿನಿಮಾ ನಿಮಗೆ ಹೇಗೆ ಅನ್ನಿಸ್ತು? ಹಾಗೆ ಈ ಸಿನಿಮಾ ಕತೆ ಮತ್ತು ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.